हरिं करासनगर्भिदां नलसिकां सौं क्लीं कलां बिभ्रतीं सफरणां वरदाणीं च वरसदां दौतां त्रिनेत्रोज्ज्वलां वन्दे पुस्तकवासमङ्कुशिधरां सर्गभूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारिणीं पद्मानने पद्भवि पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं श्रीचक्रसञ्चारिणीं नमो नमः पद्माननीं नमो नमः जातवेदसे सुनवाम सोममरातीतो निदहाति वेदाः सनः पर्षतु दुर्गाणि विश्वानावेव सिन्धुं दुरितात्यग्निः त्वामग्निवर्णान्तमसाज्ज्वलन्तीं वैलोचनीं कर्मफले दुष्टां दुर्गां देवीगुं शरणमहं प्रपद्ये सरसजननीं सरोजहस्ते धवलतरागुं शकन्दमाल्यशोभें भगवति हरिवल्लभे मनोज्ञे मनो त्रिभुवनभूतिकरि प्रसीदमख्यं विष्णुपत्नीं क्षमां देवीं माधवीं माधवप्रियां विष्णुप्रेयसीं देवी नमाम्यच्युतवल्लभां या देवी सर्वभूतेषु मातृरूपेण संस्थिता नमस्तस्यै 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 नमो नमः अंबाय नमः जगदंबिकाय नमः ललितांबिकाय नमः दुर्गांबिकाय नमः क्षेत्रपालिनी नमः क्षेत्रेशे नमः ओं नवदुर्गाय नमः महाकाली महालक्ष्मी समेत ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಧನುರ್ಮಾಸ, ಮಾರ್ಗಳಿ ಮಾಸ, ಈ ವಿಶೇಷವಾಗಿರ್ತಕ್ಕಂಥ ಪುಣ್ಯಕಾಲ ತಾವೆಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಕೆಲಸವನ್ನು ಮಾಡಿ ಬೆಳಿಗ್ಗೆ ಆದಷ್ಟು ಬೇಗ ಎದ್ದು ಭಗವಂತನ ಪ್ರಾರ್ಥನೆ ಮಾಡಿ ಮಹಾವಿಷ್ಣುವಿನ ಆರಾಧನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಈ ಒಂದು ಧನುರ್ಮಾಸದ ಪೂಜಾ ಅನುಷ್ಠಾನವನ್ನು ಧನುರ್ಮಾಸದ ಅನುಷ್ಠಾನಗಳನ್ನು ಜಪ ತಪ ಪೂಜೆ ಪದ್ಧತಿ ಇದೆಲ್ಲ ಒಂದು ಭಾಗ ಆದರೆ ಇದನ್ನು ಮೀರಿರ್ತಕ್ಕಂತಹದ್ದು ದೇವರ ದರ್ಶನ ಗೋವಿಂದನ ನಾಮಾವಳಿ. ಯಾಕೆಂದರೆ ಈ ಧನುರ್ಮಾಸ ಮಾರ್ಗಳಿ ಮಾಸದಲ್ಲಿ ಅತೀತವಾದಂಥ ಚಳಿ ಇರುತ್ತೆ. ಚಳಿಯ ಮಧ್ಯದಲ್ಲೂ ಭಗವಂತನ ಸೇವೆ ಇರುತ್ತೆ. ಆ ಸೇವೆ ಆದ ನಂತರ ಮಹಾಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದವನ್ನು ಸ್ವೀಕರಿಸೋದು ಭಾಳ ವಿಶೇಷವೇ ಆಗಿರುತ್ತೆ. ಮನುಷ್ಯ ಭಗವಂತ ಇವತ್ತು ಅವನು ಕೊಟ್ಟಂಥ ಸ್ಥಿತಿಗತಿಗಳಲ್ಲಿ ಏನು ಬೇಕಾದರೂ ದುಡ್ಡು ಕೊಟ್ಟರೆ ಎಲ್ಲವೂ ಸಿಕ್ಬಿಡುತ್ತೆ. ಯಾಕೆಂದರೆ ಹಿಂದೆ ಇತ್ತು ಕಷ್ಟದ ದಿನಗಳು, ಆದರೆ ಇವತ್ತು ಕಷ್ಟದ ದಿನಗಳಂತಲ್ಲ. ಇವತ್ತು ಇರತಕ್ಕಂಥ ರೀತಿಯೇ ಬೇರೆ ಇದೆ. ಆದರೆ ಒಂದು ಆಲೋಚನೆ ಮಾಡಬೇಕು, ಮನುಷ್ಯ ಭಗವಂತ ಏನು ಕೊಟ್ಟರು ಕೊಡದಿರೇ ಇರ್ತಕ್ಕಂಥದ್ದು ಅಥವಾ ಸಿಗದಿರೇ ಇರ್ತಕ್ಕಂಥದ್ದು ಒಂದಷ್ಟಿದೆ. ಆ ಸಿಗದಿರೇ ಇರ್ತಕ್ಕಂಥದ್ದನ್ನು ಸಿಗೋ ಥರ ಮಾಡ್ಕೋಬೇಕಾದ್ರೆ ತನ್ನೊಳಗಿರುವಂತಹ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಅಥವಾ ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡ್ತಕ್ಕಂಥದ್ದನ್ನು ಇದೆಲ್ಲದರ ಬಗ್ಗೆ ಸರಿಯಾದಂಥ ಒಂದು ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಾಗೆ ಇವತ್ತು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದಕ್ಕೂ ಪ್ರಸನ್ನ ಆಂಜನೇಯ ಸ್ವಾಮಿನ ಆರಾಧನೆ ಮಾಡಲಿಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇಂತಹ ಈ ಶುಭ ದಿನದಂದು ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ, ಯಾವ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡ್ತಿರೋ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಏನನ್ನ ಸಿದ್ಧತೆಯಾಗಿ ಅಥವಾ ವಿಶೇಷವಾದಂಥ ರೀತಿ ಆರಾಧನೆ ನಡೆಸ್ತಿರೋ ಅದೆಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದೇ. ಹಾಗಾಗಿ ಈ ಶುಭ ಮಂಗಳವಾರ ಧನುರ್ಮಾಸ ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಪ್ರಸಾದ ಈ ಮಾರ್ಗಳಿ ಮಾಸ ಧನುರ್ಮಾಸದಲ್ಲಿ ಕನಿಷ್ಠ ಪಕ್ಷ 5 ರಿಂದ 9 ಬಾರಿ ಆದರೂ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಎಂಬತಕ್ಕಂಥದ್ದು ಒಂದಷ್ಟು ಜನಗಳ ಮಾತಿದೆ. ಉದ್ದೇಶ ಇಷ್ಟೇ, ಈ ಮಾಸದಲ್ಲಿ ಕೊಡ್ತಕ್ಕಂಥ ಪ್ರಸಾದ ಇದೆಯಲ್ಲ ಅದು ದೇಹಕ್ಕೆ ನರನಾಡಿಗಳಿಗೆ 72,000 ನರನಾಡಿಗಳಿಗೂ ಮತ್ತು ದೇಹಕ್ಕೂ ಮನಸ್ಸಿಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಚರ್ಮದ ಕಾಂತಿಗೂ ಸಹಿತ ಹೆಚ್ಚಿನ ಫಲ ಅಂತ ಹೇಳ್ತಾರೆ. ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ಲ ಅನ್ನೋದು ಇನ್ನಷ್ಟು ಜನಗಳ ವಾದ. ಆದರೆ ದೇವಾಲಯದಲ್ಲಿ ದೇವರ ಮಹಾಪ್ರಸಾದ ಆಗಿರುತ್ತೆ, ಕೊಡೋದು ಸಹಿತ ಒಂದು ಕ್ರಮ ಇರುತ್ತೆ. ಆ ಕ್ರಮಕ್ಕೆ ಅದರ ಆರೋಗ್ಯ ಆಗಿರುತ್ತೆ. ಮನೆಯಲ್ಲಿ ಬೇಕು ಅಂದಾಗ ದೇವಾಲಯದಲ್ಲಿ ತುಪ್ಪ ಕಡಿಮೆ ಇರ್ಬೋದು, ಯಾಕೆಂದರೆ ಅದು ಸಾರ್ವತ್ರಿಕವಾಗಿ ಸಮಾಜದಲ್ಲಿ ಎಲ್ಲರಿಗೂ ಬೇಕಾಗುವ ಸ್ಥಳ. ಅಲ್ಲಿ ಮನೆಯಲ್ಲಿ ಮಾಡಿದಷ್ಟು ಗತ್ತಿನಿಂದ ಗಮ್ಮತ್ತಿನಿಂದ ಮಾಡಲಿಕ್ಕಾಗೋದಿಲ್ಲ. ಆದರೆ ಮನೆಯಲ್ಲಿ ಮಾಡಿರ್ತಕ್ಕಂಥದ್ದು ಏನೇ ಮಾಡಿದ್ರೂ ಅದು ಮನೆಯದೇ ಆಗಿರುತ್ತೆ ವಿನಃ ದೇವಸ್ಥಾನದ ಪ್ರಸಾದ ಆಗಲ್ಲ. ದೇವಸ್ಥಾನದಲ್ಲಿ ಕೊಡ್ತಕ್ಕಂಥ ಪ್ರಸಾದದ ರುಚಿಯೇ ಬೇರೆ. ಯಾಕೆಂದರೆ ಅದು ಭಗವಂತನಿಗೆ ನೈವೇದ್ಯ ಆಗಿರುತ್ತೆ. ಆ ನೈವೇದ್ಯ ಪ್ರಸಾದ ಅದಕ್ಕಷ್ಟು ಶಕ್ತಿ ಇರುತ್ತೆ. ನೈವೇದ್ಯದ ಪ್ರಸಾದದ ಮುಂದೆ ನೀವು ಏನು ಮೃಷ್ಟಾನ್ನ ಮಾಡಿ ಕೂಡಿಸಿದ್ರೂ ಅದಕ್ಕದು ಸರಿಸಾಟಿ ಅಲ್ವೇ ಅಲ್ಲ. ಅದಕ್ಕೆ ದೇವರ ಪ್ರಸಾದ ಅಂತ ಹೇಳ್ತಾರೆ. ಆ ಮಹಾಪ್ರಸಾದವನ್ನು ಈ ಮಾರ್ಗಳಿ ಮಾಸ ಧನುರ್ಮಾಸದಲ್ಲಿ ಕೊಡುವಂಥ ಪೊಂಗಲ್, ಆ ಪೊಂಗಲ್ಗೆ ಹಾಕುವಂಥ ಪದಾರ್ಥಗಳಿದೆಯಲ್ಲ ಅದು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಇರಲಿ, ಇವತ್ತು ಶುಭ ಮಂಗಳವಾರ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಈಗಾಗಲೇ ತಮ್ಮನ್ನು ಸ್ವಾಗತಿಸಿದ್ದಾಯಿತು. ಇವತ್ತು ಶ್ರೀನಿವಾಸ ಶರ್ಮಾ ಶಬರಿಮಲೆ ಯಾತ್ರೆ ಮಾಡಿದ್ದರಿಂದ
ಅದರ ಜವಾಬ್ದಾರಿ ಸಹಿತ ನನ್ನ ಮೇಲೆ ಕೂತ್ಕೊಂಡಾಯಿತು. ಅವರು ಯಾತ್ರೆ ಹೊರಟಾಯಿತು ಅಯ್ಯಪ್ಪನ ದರ್ಶನ ಮಾಡೋದಕ್ಕೋಸ್ಕರ. ಅದರ ಮಧ್ಯೆ ಚಿಕ್ಕ ಜವಾಬ್ದಾರಿಗಳು ನಮ್ಮ ಮೇಲಿದೆ. ಏನೇ ಆದರೂ ನಮ್ಮ ಬಾಂಧವ್ಯ ಇದೆಯಲ್ಲ, ಅದು ಏನೇ ಆದರೂ, ಯಾವ ಬಿರುಗಾಳಿ ಬರಲಿ, ಯಾವ ಮಳೆಗಾಳಿ ಬರಲಿ, ಏನೇ ಬಂದರೂ ನಾನು ನಿಮ್ಮ ಮುಂದೆ ಇರುವಂಥದ್ದೇ ಆಗಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪೂರಿ ಜಗನ್ನಾಥದ ಯಾತ್ರೆ ಸಮೀಪಿಸ್ತಾ ಇದೆ. ಹಾಗಾಗಿ ಕೃಷ್ಣ ಬಲರಾಮ ಸುಭದ್ರೆಯರ ವಿಶೇಷವಾದಂಥ ಅನುಷ್ಠಾನವನ್ನು ಇವತ್ತು ನಿಮ್ಮ ಸಾನ್ನಿಧ್ಯದಲ್ಲಿ ಎಲ್ಲರೂ ನೋಡುವಂಥ ರೀತಿ ಕೃಷ್ಣ ಬಲರಾಮರನ್ನು ಸಹಿತ ಮತ್ತು ಸುಭದ್ರೆಯನ್ನು ಸಹಿತ ಇಲ್ಲಿ ಆರಾಧನೆ ಮಾಡಬೇಕು ಎಂಬತಕ್ಕಂಥ ಒಂದು ಆಸೆಯಿಂದ ಇವತ್ತು ಭಗವಂತನ ಇಲ್ಲಿಗೆ ಪೂರಿ ಕ್ಷೇತ್ರದಿಂದಲೇ ತಂದಿದ್ದೇವೆ. ಪೂರಿ ಕ್ಷೇತ್ರದಿಂದ ಬಂದಿದೆ. ಇದರ ಅನುಷ್ಠಾನವನ್ನು ಇನ್ನಷ್ಟು ಅದ್ಧೂರಿತವಾಗಿ ಮಾಡಬೇಕಾಗತ್ತೆ. ಯಾಕೆಂದರೆ ಜಗತ್ತಿನಲ್ಲಿ ಇವತ್ತಿಗೂ ಸಹಿತ ವಿಜ್ಞಾನಕ್ಕೂ ನಿಲುಕದ್ದು. ವಿಜ್ಞಾನ ಎಂಬತಕ್ಕಂಥದ್ದು, ಸೈನ್ಸ್ ಎಂಬತಕ್ಕಂಥದ್ದು ಯಾವಾಗ ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಇದ್ರ ಬಗ್ಗೆ ಎಲ್ಲರೂ ಧ್ವನಿ ಎತ್ತಿ ಮಾತಾಡೋರೇ ಇದ್ದಾರೆ. ಆದರೆ ಅಂಥವ್ರಿಗೂ ಸಹಿತ ಅವರು ಸಹಿತ ಮೂಗು ಬೆರಗಾಗುವಂಥದ್ದು ಅಥವಾ ಏನು ಹೇಳ್ತಾರಲ್ಲ, ಅವರು ಸಹಿತ ಏನೂ ಮಾತಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಥರ ಇವತ್ತಿಗೂ ಸಹಿತ ಸತ್ಯಾಸತ್ಯತೆಗಳು ನಿಂತಿರುವ ಸ್ಥಳ. ಜಗದೊಡೆಯನಾದಂಥ ಶ್ರೀಕೃಷ್ಣ ಪರಮಾತ್ಮ, ಆತನ ಹೃದಯ ಇವತ್ತಿಗೂ ಸಹಿತ ಹೃದಯ ಮಂದಿರದಲ್ಲಿ ಹೃದಯ ಹೊಡ್ಕೊಳ್ತಾ ಇರತಕ್ಕಂಥದ್ದು, ಹೃದಯದಲ್ಲಿ ಒಂದು ಶಕ್ತಿ ಇರತಕ್ಕಂಥದ್ದು, ಅಂಥ ಸಾನ್ನಿಧ್ಯ ಇರತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮ ನಿಂತಿರುವ ಸಾನ್ನಿಧ್ಯ ಅಂದರೆ ಅದು ಪೂರಿ ಜಗನ್ನಾಥ. ಅಂತಹ ಪೂರಿ ಜಗನ್ನಾಥ ಕ್ಷೇತ್ರಕ್ಕೆ ಸಾಕಷ್ಟು ಜನ ಭಕ್ತರು ಈಗಾಗಲೇ ಅವರವರ ಸಿದ್ಧತೆಗಳಿಂದ ಪ್ರಯಾಣವನ್ನು ಹೊರಟು ನಿಂತಿದ್ದಾರೆ. ನನ್ನದೊಂದು ಸೌಭಾಗ್ಯ, ಅಷ್ಟು ಜನ ಎಲ್ಲರೂ ಸಹಿತ ಜೊತೆ ಮಾಡಿ ಎಲ್ಲರ ಜೊತೆ ಹೊರಟು ಅಲ್ಲಿ ಭಗವಂತನ ದರ್ಶನ ಮಾಡೋಕ್ಕೆ ಹೊರಡುವಂಥದ್ದೊಂದು ಸೌಭಾಗ್ಯವೇ ಸರಿ. ಪೂರಿ ಜಗನ್ನಾಥಗೆ ಅಲ್ಲಿ ಕೃಷ್ಣ, ಬಲರಾಮ ಮತ್ತು ಸುಭದ್ರೆ ಇವರು ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ವಿಶೇಷವಾಗಿರ್ತಕ್ಕಂಥ ಬಾಂಧವ್ಯ ನಿಂತಿರ್ತಕ್ಕಂಥದ್ದು. ಇವತ್ತಿಗೂ 12 ವರ್ಷಕ್ಕೆ ಒಂದಾವರ್ತಿ ಅಲ್ಲಿರ್ತಕ್ಕಂತಹ ವಿಗ್ರಹವನ್ನು, ಯಾಕೆಂದರೆ ಪೂರಿ ಜಗನ್ನಾಥಲ್ಲಿರ್ತಕ್ಕಂಥ ಆ ಜಗನ್ನಾಥನ ವಿಗ್ರಹ, ಸುಭದ್ರೆ ವಿಗ್ರಹ, ಬಲರಾಮರ ವಿಗ್ರಹ, ಈ ವಿಗ್ರಹಗಳನ್ನು 12 ವರ್ಷಕ್ಕೆ ಒಂದಾವರ್ತಿ ಎಲ್ಲವನ್ನೂ ಬದಲಾಯಿಸ್ತಾರೆ. ಕಾರಣ 12 ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲಿರ್ತಕ್ಕಂಥ ವಿಗ್ರಹದ ಶಕ್ತಿ. ಆದರೆ ವಿಗ್ರಹದ ಒಳಗಡೆ ಇರತಕ್ಕಂಥ ಹೃದಯ ಇದೆಯಲ್ಲ, ಆ ಹೃದಯ ಸಾಕ್ಷಾತ್ ಭಗವಂತನಾದಂಥ ಮಹಾಶ್ರೀಕೃಷ್ಣ ಪರಮಾತ್ಮಂದು ಎಂಬತಕ್ಕಂಥದ್ದಕ್ಕೆ ಸಾಕಷ್ಟು ಕುರುಹುಗಳು, ಆಧಾರಗಳು ಹೇಳುತ್ತೆ. ಕೃಷ್ಣ ತಾನು ವಿಶ್ರಾಂತಿ ತೆಗೆದುಕೊಳ್ಳುವಾಗ ಒಬ್ಬ ಬೇಡ ಬಿಟ್ಟಂತಹ ಆ ಬಿಲ್ಲಿನಿಂದ ಕೃಷ್ಣನ ಹೆಬ್ಬೆರಳಿಗೆ ಯಾವಾಗ ಒಂದು ಬಾಣ ಬಿಡುತ್ತೋ ಆಗ ಇಹಲೋಕವನ್ನು ಚದಿಸ್ತಾನೆ. ಅಂದರೆ ಈ ದೇಹಕ್ಕೆ ಅದಕ್ಕೆ ಮುಕ್ತಿ ಕೊಟ್ಬಿಡ್ತಾನೆ. ದೇಹಕ್ಕೆ ಮಾತ್ರ ಮುಕ್ತಿಯನ್ನು ಕೊಡ್ತಾನೆ, ಒಳಗಿರ್ತಕ್ಕಂಥ ಹೃದಯಕ್ಕೆ ಮಾತ್ರ ಅಲ್ಲಿ ಜೀವ ಹೋಗೋದೇ ಇಲ್ಲ. ಆ ಜೀವಕ್ಕೆ ಶಕ್ತಿ ಇದೆ. ಆ ಜೀವಕ್ಕೆ ಶಕ್ತಿ ಇರೋದ್ರಿಂದಲೇ ಇವತ್ತಿಗೂ ಸಹಿತ ಪೂರಿ ಜಗನ್ನಾಥಲ್ಲಿ ಅಂತಹದ್ದೊಂದು ದೊಡ್ಡ ದೊಡ್ಡ ಪವಾಡಗಳು ಇವತ್ತಿಗೂ ನಡೀತಾ ಇದೆ. ಯಾವುದಾದ್ರು ಒಂದು ಕ್ಷೇತ್ರದಲ್ಲಾಗಲಿ ಎಲ್ಲೇ ಆಗಲಿ ಒಂದು ಆಲೋಚನೆ ಮಾಡಿ, ಎಲ್ಲಿ ತರಡೆ ಅಗ್ನಿ ಜ್ವಾಲೆ ಇರುತ್ತೋ ಜ್ವಾಲೆಯ ಆ ಮೇಲ್ಭಾಗದಲ್ಲಿಡುವಂಥ ಮೊದಲನೇ ಪಾತ್ರೆ ಅಲ್ಲಿ ಬಿಸಿ ಆಗಬೇಕಾ, ಅಥವಾ 5 ಪಾತ್ರೆಗಳು ದಾಟಿರ್ತಕ್ಕಂಥದ್ದು 5 ಮಣ್ಣಿನ ಪಾತ್ರೆಗಳು ದಾಟಿ ಆ ಕೊನೆಯ ಪಾತ್ರೆಗೆ ಬಿಸಿ ತಗಲ್ಬೇಕಾ? ಇದೊಂದು ವಿಸ್ಮಯ ಅಲ್ವಾ? ಅದು ಮಣ್ಣಿನ ಪಾತ್ರೆ. ಇವತ್ತಿಗೂ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ಮಣ್ಣಿನ ಪಾತ್ರೆಗಳಲ್ಲೇ ಅಡಿಗೆ ಮಾಡ್ತಕ್ಕಂಥದ್ದು ಪದ್ಧತಿ ಇದೆ. ಒಮ್ಮೆ ಒಂದು ಪಾತ್ರೆಯಲ್ಲಿ ಮಾಡಿದಂಥ ಅಡಿಗೆ ಪುನಃ ಇನ್ನೊಂದು ಸತಿಗೆ ಆ ಪಾತ್ರೆಯನ್ನು ಬಳಸಲ್ಲ. ಅಂದರೆ ಈ ದೇವಾಲಯದ ಇತಿಹಾಸ ಏನಾಯಿತು, ಅಲ್ಲಿಂದ ಇಲ್ಲಿವರೆಗೂ ಮಾಡಿದಂಥ ಮಣ್ಣಿನ ಪಾತ್ರೆಗಳೇನಾದವು, ಬರ್ತಕ್ಕಂಥ ಜನ ಏನು 1000 ಜನನೋ 1 ಲಕ್ಷ ಜನವೋ ಅಂತಲ್ಲ, ಲಕ್ಷಾಂತರ ಜನ ನಿರಂತರ ಪ್ರಯಾಣ, ಬರುವ ಅಷ್ಟೂ ಜನಕ್ಕೂ ಮಹಾಪ್ರಸಾದ. ಒಂದು ದಿವಸಕ್ಕಾದರೂ ಪ್ರಸಾದ ಇವತ್ತು ನಿಂತಿದೆ, ಪ್ರಸಾದ ಆಗೋಗಿದೆ ಅನ್ನೋ ಮಾತೇ ಇಲ್ಲ. ಇದನ್ನು ಮೀರಿರ್ತಕ್ಕಂಥದ್ದು ಇನ್ನೊಂದು ಪವಾಡ ಇದೆ. ಅಲ್ಲಿ ಇತಿಹಾಸದಲ್ಲಿ ಮಾಡಿರ್ತಕ್ಕಂಥ ಪ್ರಸಾದಗಳನ್ನು, ಒಂದು ಪ್ರಸಾದದಲ್ಲಿ ಒಂದಷ್ಟು ವಿಷಕಾರಿ ಅಂಶ ಇದೆ ಅಂತಾಗಿದ್ದರೆ ಅದ್ರ ಇತಿಹಾಸ ನೋಡಲಿಕ್ಕೂ ಚಾನ್ಸ್ ಇಲ್ಲ. ಹಾಗೂ ಏನಾದರೂ ಅಕಸ್ಮಾತ್ ಇದೆ ಅಂದರೆ ಅದರ ಮುನ್ಸೂಚನೆ ಅಲ್ಲಿ ಭಗವಂತ ನಿಂತಿದ್ದಾನೆ ಇಲ್ಲ ಎಂಬುದಕ್ಕಂತ ಒಂದು ಆಧಾರ. ಅಪ್ಪಿತಪ್ಪಿ ಅಡಿಗೆ ಮಾಡುವಾಗ ಅಥವಾ ಏನಾದರೂ ಪದಾರ್ಥಗಳನ್ನು ಹಾಕುವಾಗ ಅದರ ಶುದ್ಧತೆಯೋ ಅಥವಾ ಅದರಲ್ಲಿರ್ತಕ್ಕಂಥ ಏನೋ ವಿಷಕಾರಿ ಅಂಶವೋ ಪ್ರಸಾದದಲ್ಲಿ ನೈವೇದ್ಯದಲ್ಲಿ ಒಂದಷ್ಟು ವಿಷಕಾರಿ ಅಂಶ ಆಗಿದೆ ಅಂದರೆ ದೇವಾಲಯಕ್ಕೆ ಒಂದು ಶ್ವಾನ ಪ್ರವೇಶ ಮಾಡುತ್ತೆ ಅಂತಕ್ಕಂಥದ್ದು ಇವತ್ತಿಗೂ ಪದ್ಧತಿ ಇದೆ. ಅಪ್ಪಿತಪ್ಪಿ ಏನಾದರೂ ಶ್ವಾನ ಒಳಗಡೆ ಬಂತು, ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಭೂಮಿಯಲ್ಲಿ ಗುಂಡಿ ತೆಗಿತಾರೆ, ಎಲ್ಲ ಭೂಮಿಗೆ ಹಾಕಿ ಮುಚ್ಚಿಬಿಡ್ತಾರೆ. ಅವತ್ತಿನ ಪ್ರಸಾದ ಬೇರೆ ತಯಾರಾಗಬೇಕು.
ಪ್ರಸಾದ ಮಾಡತಕ್ಕಂತಹ ಆ ಪ್ರಸಾದದ ಶಾಲೆ ಇದೆಯಲ್ಲ, ಅಡುಗೆ ಮನೆ ಇದೆಯಲ್ಲ, ಬಹುಶಃ ನೀವೆಲ್ಲೂ ಕಂಡರಿಯೋದಕ್ಕೂ ಆಗುವುದಿಲ್ಲ, ಕೇಳಲಿಕ್ಕೂ ಆಗುವುದಿಲ್ಲ. 600 ಜನ ಅಡುಗೆಯವರು, 600 ಜನ ಅಡುಗೆಯವರು. ಅವರು ಮಾಡುವಂತಹ ಪದಾರ್ಥಗಳು, ಕೃಷ್ಣನಿಗೆ ಏನೆಲ್ಲ ಇಷ್ಟವಿದೆಯೋ ಪದಾರ್ಥಗಳು, ಎಲ್ಲ ಖಾದ್ಯಗಳನ್ನು ಮಾಡ್ತಾರೆ. ಮಾಡಿರ್ತಕ್ಕಂಥ ಎಲ್ಲ ಪದಾರ್ಥ ಭಗವಂತನ ನೈವೇದ್ಯ ಆದ ತಕ್ಷಣ ಭಕ್ತರಿಗೆ ವಿನಿಯೋಗ. ಜೊತೆಗೆ ಅಲ್ಲಿ ಸ್ವಾಮಿ ಪೂಜೆ ಮಾಡಲಿಕ್ಕೆ ಇರ್ತಕ್ಕಂಥ ಋತ್ವಿಜರು, ಆ ಪ್ರಧಾನ ಅರ್ಚಕರು, ಜೊತೆಗೆ ಆ ಭಗವಂತನ ಒಂದು ವಿಶೇಷವಾದಂಥ ಆರಾಧನೆ ನಡೆಸ್ತಕ್ಕಂಥವರು, ಅಲ್ಲಿ ನಡೆಸುವಂಥ ಪೂಜಾ ಪದ್ಧತಿ ಎಲ್ಲವೂ ವಿಶೇಷವೇ. ಸಮುದ್ರ ಅಷ್ಟು ದೂರದಲ್ಲಿದೆ ಅಂದರೆ ಅದರ ಅಲೆಗಳ ಅಬ್ಬರ ಸಾಕಷ್ಟು ದೂರಕ್ಕೆ ಕೇಳಿಸ್ತಾ ಇರುತ್ತೆ. ಯಾಕೆಂದರೆ ಸಮುದ್ರದ ಅಲೆ ಅಬ್ಬರ ಯಾರಿಗೂ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಹಾಗೆ ಸಮುದ್ರದ ಮೇಲೆ ಏಳುವಂಥ ಗಾಳಿ ಇದೆಯಲ್ಲ, ಅದು ಬೆಳಗ್ಗೆ ಒಂದು ಥರ, ಸಂಜೆ ಒಂದು ಥರ ಆಗುತ್ತೆ ಅಂದರೆ ಇದು ವಿಜ್ಞಾನಕ್ಕೆ ಒಂಥರ ಪ್ರಶ್ನೆನೇ ಅಲ್ವಾ? ಇಷ್ಟೇ ಯಾಕೆ, ಬೀಸುವಂಥ ಗಾಳಿಗೆ ಗಾಳಿಯಲ್ಲಿ ಚಲಿಸ್ತಕ್ಕಂಥದ್ದು ಒಂದು ಬಾವುಟ ಇದೆ. ಆದರೆ ಗಾಳಿಗೆ ಪ್ರತಿಯಾಗಿ ಎದುರು ನಿಂತು ನಡೆಸುವಂತಹ, ಹರಡುವಂಥ ಒಂದು ಪಟ ಎಲ್ಲಾದರೂ ಇದ್ದರೆ, ಒಂದು ಆ ಬಾವುಟ ಇದ್ದರೆ ಅದು ಪೂರಿ ಜಗನ್ನಾಥಲ್ಲಿ ಮಾತ್ರ. ದೇವಾಲಯಕ್ಕೆ 4 ದ್ವಾರಗಳಿದೆ. ಆ 4 ದ್ವಾರಗಳು ವಿಶೇಷವಾಗಿರ್ತಕ್ಕಂಥದ್ದೇ ಪೂರಿ ಜಗನ್ನಾಥಲ್ಲಿ. ಭಗವಂತನ ವಿಶೇಷವಾಗಿರ್ತಕ್ಕಂತಹ ದೇವಾಲಯಕ್ಕೆ 4 ಮಹಾದ್ವಾರಗಳು. 4 ದ್ವಾರಗಳಲ್ಲಿ ನೀವು ಯಾವುದೇ ಮೂಲೆಗೆ ನಿಂತುಕೊಂಡು ನೋಡಿದ್ರೂ ಆ ಮೇಲಿರುವಂಥ ಸುದರ್ಶನ ಚಕ್ರ ನಿಮ್ಮನ್ನೇ ನೋಡುತ್ತೆ. ಅಂದರೆ ಇದೊಂದು ಪವಾಡ ಅಲ್ವಾ? ಒಂದು ಚಕ್ರ ಒಂದು ದಿಕ್ಕಲ್ಲಿ ನೋಡಿದ್ರೆ ಅದು ಒಂದು ದಿಕ್ಕಿಗೆ ಸೀಮಿತವಾಗಿರಬೇಕು. ನಾವು ಇನ್ನೊಂದು ದಿಕ್ಕಲ್ಲಿ ನಾವು ನಿಂತು ನೋಡುವಾಗ ಅದು ಮುಂಭಾಗದಲ್ಲಿರ್ತಕ್ಕಂಥದ್ದು ಕಾಣಬೇಕು, ಅದರ ಹಿಂಬದಿ ನಮಗೆ ಕಾಣಬೇಕು. ಆದರೆ ಪೂರಿ ಜಗನ್ನಾಥ ಕ್ಷೇತ್ರ ಅದಲ್ಲ. ಆ ಕ್ಷೇತ್ರದ ಒಂದೊಂದು ಪವಾಡಗಳು ಹೇಳ್ತಾ ಹೊರಟ್ರೆ, ಅಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಗಳನ್ನು ವಿಮರ್ಶೆ ಮಾಡ್ತಾ ಹೊರಟ್ರೆ, ಅದು ವಿಜ್ಞಾನಕ್ಕೂ ಜೊತೆ ನೋಡ್ಕೊಂಡು ಮುನ್ನಡೆದ್ರೆ, ಎಷ್ಟೋ ಜನ ವಿಜ್ಞಾನಿಗಳು ಇವತ್ತಿಗೂ ಅದರ ಪರೀಕ್ಷೆ ಮಾಡಲಿಕ್ಕೆ ಮುನ್ನಡೆದು ಏನೂ ಆಗದಿರ ಸೈಲೆಂಟಾಗಿ ಇದು ಗೊತ್ತಿಲ್ಲಪ್ಪ, ಇಲ್ಲಿ ಇವತ್ತಿಗೂ ಒಂದು ಶಕ್ತಿ ಇದೆ, ನಮ್ಮ ಯಾರಿಗೂ ಸಾಧ್ಯವಾಗದಂಥ ಒಂದು ಪವಾಡ ಇಲ್ಲಿ ನಡೀತಿದೆ ಎಂಬತಕ್ಕಂಥದ್ದನ್ನು ಒಪ್ಕೊಂಡು ಆಚೆ ಬಂದಿದ್ದಾರೆ. ಅಂದರೆ ಅಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಕ್ಷೇತ್ರ, ತೀರ್ಥಕ್ಷೇತ್ರ. ಇಲ್ಲಿವರೆಗೂ ಯಾವೊಂದು ಕ್ಷೇತ್ರದ ಬಗ್ಗೆ, ಪುರಿ ಜಗನ್ನಾಥ ಬಗ್ಗೆ ಯಾತ್ರೆ ಹೊರಡುತ್ತಿದ್ದೇವೆ, ನೀವು ಬನ್ನಿ ಎಂಬತಕ್ಕಂಥ ಕರೆಯನ್ನು ನಾವು ನಿಮಗೆ ಕೊಟ್ಟಿದ್ವಿ. ಈ ಒಂದು ಜವಾಬ್ದಾರಿಯನ್ನು ನಮ್ಮ ಸಾಯಿ ಶಿಫ್ಟ್ ಟೂರ್ಸಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅಂತಕ್ಕಂಥ ಮಾತು ನಿಮಗೆ ಹೇಳಿದ್ದೆ. ಆ ಮಾತಿನಂತೆ ಸಾಕಷ್ಟು ಜನ ಈಗಾಗಲೇ ನನ್ನೊಂದಿಗೆ ಪ್ರಯಾಣವನ್ನು ಬೆಳೆಸಬೇಕು ಎಂಬತಕ್ಕಂಥ ಆಸೆಯಲ್ಲಿದ್ದೀರಿ. ಆದರೆ ಒಂದು ಕಿವಿ ಮಾತು ನಿಮಗಿರಲಿ, ಪ್ರಯಾಣ ಬೆಳೆಸ್ತಕ್ಕಂತಹ ಎಲ್ಲರೂ ಸಹಿತ ನನ್ನ ವಾಹನದಲ್ಲೇ, ನಾನು ಚಲಿಸುವಂಥ ಗಾಡಿಯಲ್ಲೇ ನೀವು ಬರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಇದು ಮನಸ್ಸಲ್ಲಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ನೀವು. ಆದರೆ ಎಲ್ಲಿ ಜೊತೆ ಆಗ್ತೀವಿ ನಾವು? ಪೂರಿ ಎಂಬತಕ್ಕಂಥ ಮಹಾಕ್ಷೇತ್ರ, ಪುಣ್ಯಕ್ಷೇತ್ರ, ಅದರಲ್ಲೂ ಆ ಒಂದು ವಿಶೇಷವಾಗಿರ್ತಕ್ಕಂಥ ದೈವ ಸಾನ್ನಿಧ್ಯ, ಆ ಸಾನ್ನಿಧ್ಯದಲ್ಲಿ ಎಲ್ಲರೂ ಜೊತೆ ಆಗೋಣ, ಅಲ್ಲಿಂದ ಪ್ರಯಾಣವನ್ನು ಬೆಳೆಸೋಣ. ಎಷ್ಟು ಜನ ಯಾತ್ರಾರ್ಥಿಗಳಿದ್ದೀರಿ? ನೀವೆಲ್ಲರ ಸಮ್ಮುಖದಲ್ಲಿ ಪೂರಿ ಜಗನ್ನಾಥನ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಒಂದು ಮಹಾ ಸುದರ್ಶನ ಹೋಮವನ್ನು ಮಾಡೋಣ. ಆ ಹೋಮ ಸಮಯದಲ್ಲಿ ನಾನು ನಿಮ್ಮೊಂದಿಗಿದ್ದೇನೆ. ಬೇಗ ಬೇಗ ದರ್ಶನ ಮಾಡಿಕೊಂಡು, ಯಾಕೆಂದರೆ ಬರೀ ಕರ್ನಾಟಕ ರಾಜ್ಯ, ಅದರಲ್ಲೂ ಸಾಯಿ ಶಿಫ್ಟ್ ಟೂರ್ಸ್ ಮಾತ್ರ ಈ ಒಂದು ವ್ಯವಸ್ಥೆ ಅಂತಲ್ಲ, ರಾಜ್ಯದ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತರಿದ್ದಾರೆ. ಯಾವ ಭಕ್ತರಿಗೂ ತೊಂದರೆ ಆಗಬಾರ್ದು. ಜೊತೆಗೆ ಅಂಥ ಪುಣ್ಯಕ್ಷೇತ್ರಗಳಿಗೆ ಬಂದಾಗ ನನಗೆ ಈ ಪ್ರಕಾರ ದರ್ಶನ ಆಗಿಲ್ಲ, ನನಗೆ VIP ದರ್ಶನ ಆಗಿಲ್ಲ, ನನಗೆ ಇನ್ನೊಂದು ದರ್ಶನ ಆಗಲಿಲ್ಲ, ಅಥವಾ ನನ್ನ ಹೀಗೆ ಕೈ ಹಿಡಿದು ಕರ್ಕೊಂಡು ಹೋಗಿಲ್ಲ, ಯಾರೂ ಇಲ್ಲ. ಅದೊಂದು ವಿಶೇಷವಾದಂಥ ಪುಣ್ಯಕ್ಷೇತ್ರ. ಅಲ್ಲಿವರೆಗೂ ಕರ್ಕೊಂಡೋಗಿ ಭಗವಂತನ ಮುಂದೆ ನಿಲ್ಲಿಸೋದಕ್ಕೆ ನಿಮ್ಮ ಸಾಧನೆ, ನಿಮ್ಮ ಸಾಹಸ ಎಲ್ಲವೂ ಬೇಕು. ನಡೆಯುವ, ಓಡಾಡುವ ಶಕ್ತಿ ನಿಮಗಿರಬೇಕು. ತಾಳ್ಮೆ ಬಹಳ ಮುಖ್ಯವಾಗಿರಬೇಕು. ಕಾದು ಭಗವಂತನ ದರ್ಶನ ಮಾಡಬೇಕು. ಹಣೆಯಲ್ಲಿ ಬರೆದಷ್ಟೇ ಫಲ ಅಂತಕ್ಕಂಥದ್ದು ಮೊದಲು ತಿಳ್ಕೊಳ್ಬೇಕು ನಾವು. ಕೆಲವೊಮ್ಮೆ ಯಥೇಚ್ಛ ದುಡ್ಡು ನಮ್ಮ ಹತ್ರ ಇದೆ, ಅಧಿಕಾರ ಇದೆ. ಇವತ್ತು ಆನಂದ್ ಗುರುಜಿ ಯಾವುದೇ ಟೆಂಪಲ್ಗೆ ಬಂದರು ಅದಕ್ಕೆ ಅದರದೇ ಆದಂತಹ ಪ್ರೋಟೋಕಾಲಲ್ಲೇ ದೇವ್ರ ಹತ್ರ ಕರ್ಕೊಂಡು ಹೋಗಲಿಕ್ಕೆ ಒಂದು ವ್ಯವಸ್ಥೆಗಳಿದೆ. ಆದರೆ ಆ ಕ್ಷೇತ್ರದಲ್ಲಿ ಯಾವ ವ್ಯವಸ್ಥೆ ನಾನು ಬೇಡ ಅಂತ ಮೊದಲೇ ತಿಳಿಸಿದ್ದೀನಿ ನಾನು. ಯಾಕೆಂದರೆ ಈ ಬಾರಿ ನಾನು ನಿಮ್ಮ ಜೊತೆ ಪ್ರಯಾಣ ಬೆಳೆಸಿದ್ದೇನೆ, ನಿಮ್ಮ ಜೊತೆನೇ ಭಗವಂತನ ದರ್ಶನಕ್ಕೆ ಆದಷ್ಟು ಬರಲಿಕ್ಕೆ ಪ್ರಯತ್ನಿಸ್ತೇನೆ. ಹತ್ತಿರದಲ್ಲಿ ನಿಂತು ಎಲ್ಲರೂ ದರ್ಶನ ಮಾಡೋಣ. ಅಲ್ಲಿಲ್ದಿದ್ದರೂ ಆ ಒಂದು ಮಹಾಯಜ್ಞ ಸಮಯದಲ್ಲಿ, ಅಂದರೆ ಹೋಮದ ಸಮಯದಲ್ಲಿ ಮಾತ್ರ ನಿಮ್ಮನ್ನು ಬಿಟ್ಟು ಕದಲುವಂಥವ್ರು ನಾವಲ್ಲ, ನಿಮ್ಮ ಜೊತೆಯಲ್ಲಿ ನಾವಿದ್ದೀವಿ. ಅಂತಹ ಪುಣ್ಯಕ್ಷೇತ್ರದಲ್ಲಿ ಓಡಾಡೋದೇ ಪುಣ್ಯ, ಸಮುದ್ರ ತೀರವನ್ನು ದರ್ಶನ ಮಾಡ್ತಕ್ಕಂಥದ್ದು ಪುಣ್ಯ. ಅದಕ್ಕಿಂತ ಮುಖ್ಯವಾಗಿ ಕೃಷ್ಣ ಬಲರಾಮರ ಸುಭದ್ರತೆಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡೋದು ಮಹಾಪುಣ್ಯ.
ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ಕ್ಷೇತ್ರ ಪೂರಿ ಜಗನ್ನಾಥ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ. ಆದರೆ ಸಮಯ ಎಂಬತಕ್ಕಂಥದ್ದು ನಿಲ್ಲುವಂಥದ್ದಲ್ಲವಲ್ಲ, ಸಮಯ ಮುಂದೆ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಮೊದಲು ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನೋಡೋಣ. ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ದಿನ. ಯಾಕೆಂದರೆ ಧನುರ್ಮಾಸ, ಮಾರ್ಗಳಿ ಮಾಸ. ಈ ಮಾಸದಲ್ಲೂ ಸಹಿತ ಇವತ್ತಿನ ದಿವಸ ಒಂದು ವಿಶೇಷವಾದಂಥ ಆರಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇವತ್ತು ಶ್ರೀ ಕ್ಷೇತ್ರದಿಂದ ಪೂರಿ ಜಗನ್ನಾಥದಿಂದ ಅಲ್ಲಿಂದ ಒಂದು ವಿಗ್ರಹಗಳನ್ನು ತರಿಸಿ ಇವತ್ತು ನಿಮ್ಮ ಮುಂದೆ ಈ ಒಂದು ವಿಗ್ರಹಗಳನ್ನು ಇಟ್ಟು ಆರಾಧನೆ ಮಾಡಬೇಕು ಎಂಬತಕ್ಕಂಥದ್ದು. ಇದು ನೋಡಿದ್ರೆ ನಿಮಗೊಂದು ಬೊಂಬೆಗಳೇನೋ ಅನಿಸುತ್ತೆ. ಬೊಂಬೆಗಳೇ ನಿಜ, ಆದರೆ ಇದರಲ್ಲೂ ಒಂದು ಶಕ್ತಿ ಇದೆ. ಪೂರಿ ಜಗನ್ನಾಥಲ್ಲಿ ಆ ಜಗನ್ನಾಥ ಮಂದಿರದಲ್ಲಿರ್ತಕ್ಕಂಥ ಪ್ರಧಾನ ದೇವರಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ಹೇಗಪ್ಪ ಅಂದರೆ ಭಗವಂತನಾದಂಥ ಶ್ರೀಕೃಷ್ಣ ಪರಮಾತ್ಮನ ಹೃದಯ, ಆ ಹೃದಯ ಮತ್ತು ಆ ಹೃದಯದಲ್ಲಿರ್ತಕ್ಕಂಥ ಶಾಖ ಇದೆಯಲ್ಲ, ಬೆಂಕಿ ಅಂದರೆ ಬಿಸಿ ಎಂಬತಕ್ಕಂಥದ್ದು ಬೆಂಕಿಯಂತೆ ಸುಡುವಂತಹ ಒಂದು ಪರಿಕ್ರಮ ಇರುತ್ತೆ. ಅದನ್ನು 12 ವರ್ಷಕ್ಕೆ ಒಂದಾವರ್ತಿ ಆ ವಿಗ್ರಹದ ಒಳಗಡೆ ಇಡುವಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಅದು ಇಡಬೇಕಾದರೂ ಸಹಿತ ಭಾಳಷ್ಟು ನಿಷ್ಠೆಯಿಂದ ಇಡುವಂಥದ್ದಾಗತ್ತೆ. ಒಂದು ಪ್ರಧಾನ ಅರ್ಚಕರು ಮತ್ತು ಅವರ ಪರಿವಾರ ಒಂದು 5ರಿಂದ 6 ಜನ ಮಾತ್ರ ಗರ್ಭಗುಡಿ ಪ್ರವೇಶ ಮಾಡಿ ನೂತನವಾಗಿ ಆಗಿರ್ತಕ್ಕಂಥ ಪೂರಿ ಜಗನ್ನಾಥನ ವಿಗ್ರಹವನ್ನು ಅಂದರೆ 12 ವರ್ಷಕ್ಕೆ ಒಂದಾವರ್ತಿ ಆ ವಿಗ್ರಹಗಳನ್ನು ಬದಲಾಯಿಸ್ತಾರೆ. ಆ ಬದಲಾಯಿಸಿ ಅದರೊಳಗೆ ಆ ವಿಶೇಷವಾಗಿರ್ತಕ್ಕಂಥ ಹೃದಯವನ್ನು ಇಡಬೇಕು, ಕೃಷ್ಣನ ಹೃದಯವನ್ನು ಅದರ ಪುನಃ ಇಡಬೇಕು ಎಂಬತಕ್ಕಂಥದ್ದು. ಇವತ್ತಿಗೂ ಕೃಷ್ಣನ ಹೃದಯ ಅಲ್ಲಿರತಕ್ಕಂಥದಕ್ಕೆ ಸಾಕ್ಷಿಗಳು ಸಾಕಷ್ಟು ಇದೆ. ಆದರೆ ಆ ಹೃದಯವನ್ನು ಇಡುವಂಥ ಕೈಗಳಿಗೆ ಒಂದು ರೇಷ್ಮೆ ವಸ್ತ್ರಗಳನ್ನು ಸುತ್ತಕೊಂಡು ಮತ್ತು ಕಣ್ಣು ಕಾಣದಂಥ ರೀತಿ ಕಣ್ಣಿಗೂ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ಅದು ಹೇಗಿದೆ, ಅದರ ಒಂದು ಪ್ರಕ್ರಿಯೆ ಏನು, ಅದರ ವ್ಯವಸ್ಥೆ ಏನು, ಅದೊಂದು ಮಾರ್ಗ ಮಾಡಿರ್ತಾರೆ. ಆ ಮಾರ್ಗದಲ್ಲೇ ನಡಿಬೇಕು. ನಡೆದು ಆ ಸ್ವಾಮಿಯ ಗರ್ಭದ ಅಂದರೆ ಸ್ವಾಮಿಯ ಒಂದು ಎದೆ ಭಾಗದಲ್ಲಿರ್ತಕ್ಕಂಥದ್ದೊಂದು ಚಕ್ಕೆಗಳನ್ನು ತೆಗೆದಿಟ್ಟಿರ್ತಾರೆ. ಆ ಎದೆಯಲ್ಲಿ ಆ ಹಳೆ ವಿಗ್ರಹದಲ್ಲಿರ್ತಕ್ಕಂಥ ಹೃದಯವನ್ನು ಇದರೊಳಗಡೆ ಇಡುವಂತಹ ಒಂದು ಪ್ರಕ್ರಿಯೆ ಆಗಬೇಕು. ಆದರೆ ಎಲ್ಲವೂ ಅದರ ಪೂರ್ವಭಾವಿ ಸಿದ್ಧತೆಗಳು ಹೇಗಿರಬೇಕು ಎಂಬತಕ್ಕಂಥ ಚಿಂತನೆ ಇರುತ್ತೆ. ಹಾಗೇ ಇಡಬೇಕು. ಯಾರೂ ಕಣ್ಣು ತೆಗೆದು ನೋಡೋಂಗಿಲ್ಲ. ಹಾಗೂ ನೋಡಬೇಕು ಎಂಬತಕ್ಕಂಥ ಮಂಡಹಠ ಮಾಡಿದ್ರೆ ಕೆಲವು ಋಷಿಮೂಲ, ಘನಮೂಲ, ಸ್ತ್ರೀಮೂಲಗಳು ನೋಡಬಾರ್ದು ಅಂತ ಹೇಳ್ತಾರೆ. ಹಾಗೂ ನಾನು ಮಾಡ್ತೀನಿ ಅಂತ ಮುಂದೆ ನಡೆದರೆ ಇಡೀ ದೇಹ ಛಿದ್ರವಾಗುತ್ತೆ ಅಥವಾ ಆ ಕ್ಷಣಕ್ಕೆ ಅವನು ಮರಣ ಹೊಂದುತ್ತಾನೆ ಎಂಬತಕ್ಕಂಥದ್ದು ಇದೆ. ಅಷ್ಟೇ ಯಾಕೆ, ದೇವಾಲಯದ ಮೇಲೆ ಒಂದು ಆ ಗೋಪುರದ ಮೇಲೆ ಇರ್ತಕ್ಕಂಥ ಬಾವುಟವನ್ನು ಪ್ರತಿನಿತ್ಯ ಬಾವುಟವನ್ನು ಮೇಲೆ ಹೋಗಬೇಕು, ಬಾವುಟ ಕಟ್ಟಬೇಕು, ಪುನಃ ರಾತ್ರಿ ತರಬೇಕು, ಪುನಃ ಬಾವುಟ ಕಟ್ಟಬೇಕು. ಇಂತಹ ಒಂದು ಪ್ರಕ್ರಿಯೆ ಇವತ್ತಿಗೂ ನಡ್ಕೊಂಡು ಬಂದಿದೆ. ಒಂದು ದಿವಸ ಬಾವುಟವನ್ನು ಕಟ್ಟಲಿಲ್ಲ ಅಂದರೆ 18 ವರ್ಷ ದೇವರ ದರ್ಶನ ಇಲ್ಲ, ದೇವರ ಪೂಜೆ ಇಲ್ಲ. ನೋಡಿ, ಅಂತಹ ದೊಡ್ಡ ದೇವಸ್ಥಾನದಲ್ಲಿ ಎಂತಹದ್ದೊಂದು ಪದ್ಧತಿ ಇದೆ. ಇನ್ನೊಂದು ಮಾತು ಹೇಳ್ತೇನೆ, ಭಾರತೀಯ ಹಿಂದೂ ಸನಾತನ ಧರ್ಮೀಯರಿಗೆ ಮಾತ್ರ ಹಿಂದೂ ಧರ್ಮವನ್ನು ಪ್ರಾರ್ಥನೆ ಮಾಡಿ ಹಿಂದೂ ಧರ್ಮದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮಾತ್ರ ಇವತ್ತಿಗೂ ದೇವರ ಒಂದು ಸಾನ್ನಿಧ್ಯಕ್ಕೆ ಹೋಗುವಂಥ ಒಂದು ಶಕ್ತಿ, ದೇವರ ಹತ್ರಕ್ಕೆ ಹೋಗಿ ದರ್ಶನ ಮಾಡುವ ಶಕ್ತಿ, ಅಲ್ಲಿನ ಪದ್ಧತಿ, ಅಲ್ಲಿನ ಆಡಳಿತ ಮಂಡಳಿ, ಅಲ್ಲಿನ ವ್ಯವಸ್ಥೆ ಇವತ್ತಿಗೂ ನಡೆಸ್ಕೊಂಡು ಅದನ್ನೇ ಬಂದಿದೆ. ನೀವೆಂಥ ಪ್ರಮುಖರಾಗಿರ್ಬೋದು, ನೀವು ದೇವಸ್ಥಾನಕ್ಕೆ ಎಷ್ಟೇ ಕೋಟಿಯಷ್ಟು ಹಣ ಕೊಡಬಹುದು, ಆದರೆ ಅನ್ಯ ಧರ್ಮೀಯರನ್ನು ಒಳಗೆ ಬಿಡೋದೇ ಇಲ್ಲ. ಹಾಗಾಗಿ ಇಲ್ಲಿ ಧರ್ಮದ ಬಗ್ಗೆ ಬಂದಾಗಲೂ ಸಹಿತ ಇವತ್ತಿಗೂ ಅಲ್ಲಿ ಆ ಶಕ್ತಿ ಹಾಗೆ ನಡ್ಕೊಂಡು ಬಂದಿದೆ. ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಮತ್ತು ಇಡೀ ವಿಶ್ವದಲ್ಲಿ ಒಂದು ತುಂಬ ದೊಡ್ಡದಾದಂಥ ಒಂದು ರಥ ಇದೆ ಅಂದರೆ ಆ ರಥವನ್ನು, ಅದು ಒಂದಿಷ್ಟು ಕಿಲೋಮೀಟರ್ಗಳ ಗಟ್ಟಲೆ ರಥವನ್ನು ಎಳೆಯುವಂಥ ಒಂದು ಪದ್ಧತಿ ಇದೆ ಅಂದರೆ ಆ ರಥದ ಮೇಲೆ ಒಂದು 100 ಜನ 150 ಜನ ನಿಂತುಕೊಳ್ತಾರೆ ಅಂದರೆ ಇನ್ನು ಆ ರಥ ಇನ್ನೆಷ್ಟು ಶಕ್ತಿಯುತವಾಗಿ ಮಾಡಬೇಕಪ್ಪ. ಮತ್ತು ಆ ರಥಬೀದಿ ಎಂಬತಕ್ಕಂಥದ್ದು ಇದೆಲ್ಲ ಚಿತ್ರೀಕರಣ ಮಾಡಿ ಇದರೆಲ್ಲದ ಸವಿಸ್ತಾರವಾದಂಥ ಮಾಹಿತಿಯನ್ನು ಹೊತ್ತು ತರಬೇಕು, ಅದು ನಿಮ್ಮ ಮುಂದೆ ತೋರಿಸಬೇಕು ಎಂಬತಕ್ಕಂಥದ್ದು. ಯಾಕೆಂದರೆ ಸಾಯಿ ಶಿಫ್ಟ್ ಟೂರ್ಸಿನ ಪ್ರಯಾಣಕ್ಕೆ ಬಂದಿರತಕ್ಕಂತಹ ಜನ ಒಂದಷ್ಟು ಜನ ಮಾತ್ರನೇ ಇರ್ತಾರೆ. ಆದರೆ ಇದನ್ನು ಹತ್ತಿರದಿಂದ ನೋಡಬೇಕು ಅನ್ನೋ ಆಸೆ ಮಹರ್ಷಿವಾಣಿ ಕಾರ್ಯಕ್ರಮದ ಸಾಕಷ್ಟು ಜನ ವೀಕ್ಷಕ ಬಂಧುಗಳಲ್ಲಿದೆ. ತಾವೇ ಸ್ವತಃ ಅಲ್ಲಿ ಹೋದರೂ ಯಾವುದೋ 1-2-3 ಜಾಗಗಳನ್ನು ಮಾತ್ರ ನೋಡಿ ಬರೋದಾಗತ್ತೆ, ಅಥವಾ ನೋಡ್ತೀರಿ ಓಡಿ ಬರ್ತೀರಿ. ಅದರ ಮಾಹಿತಿ ಬೇಕಲ್ಲ. ಮಾನವ ಜನ್ಮ ಬಹಳ ದೊಡ್ಡದು, ಅಪರೂಪವಾದಂಥದ್ದು. ಎಷ್ಟೋ ಜನ್ಮಗಳ ದಾಟಿದ್ರೆ ಒಂದು ಮಾನವ ಜನ್ಮ. ಅಂತಹ ಮಾನವ ಜನ್ಮದಲ್ಲಿ ಇಂತಹ ಒಂದು ಅದ್ಭುತವಾದಂಥ ಪವಾಡಗಳಿಗೆ ಸೃಷ್ಟಿ ಮಾಡುವಂಥ ಪೂರಿ ಜಗನ್ನಾಥಂಥ ಮಹಾಕ್ಷೇತ್ರಗಳನ್ನು, ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು, ಆ ಕ್ಷೇತ್ರದಲ್ಲಿರ್ತಕ್ಕಂಥ ಪವಾಡಗಳನ್ನು, ಇದನ್ನು ದರ್ಶನ ಮಾಡ್ತಕ್ಕಂಥದ್ದು, ಇದರ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಇದು ಮಹತ್ತರವಾಗಿರ್ತಕ್ಕಂಥದ್ದು. ಎಲ್ಲಿಂದೆಲ್ಲಿ ನೋಡಿದ್ರೂ ಸಹಿತ ಇಂತಹ ಒಂದು ವಿಗ್ರಹಗಳನ್ನು ನೀವು ಎಲ್ಲೂ ನೋಡಲಿಕ್ಕೆ ಆಗೋದೇ ಇಲ್ಲ. ಎಲ್ಲ ಕಡೆ ವಿಗ್ರಹಗಳನ್ನು ನೋಡಿದ್ರೆ ಸಂಪೂರ್ಣವಾಗಿ ಬಹಳ ಸುಂದರವಾಗಿ ಕಾಲಿನ ಉಗುರಿನಿಂದ ಹಿಡಿದು
ತಲೆ ಕೂದಲಿನವರೆಗೂ ಎಲ್ಲ ವಿಗ್ರಹಗಳಲ್ಲಿ ಕೆತ್ತನೆ ಮಾಡ್ತಾರೆ. ನೀವು ನಮ್ಮ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮವನ್ನು ದರ್ಶನ ಮಾಡಿದ್ದೀರಿ, ತಾಯಿ ಮಹಾಲಕ್ಷ್ಮಿಯನ್ನು ಕಣ್ತುಂಬಿಸ್ಕೊಂಡಿದ್ದೀರಿ. ಅದರಲ್ಲೂ ಅಭಿಷೇಕ ಸಮಯದಲ್ಲಿ ಅಮ್ಮನವರ ವಿಗ್ರಹದಲ್ಲಿ ಸೀರೆ ಇದ್ದರೂ ನಾವು ಮೇಲೊಂದು ಸೀರೆಯನ್ನು ಹಾಕಿರ್ತೀವಿ ಅಥವಾ ಮೇಲೊಂದು ಬ್ಲೌಸ್ ಪೀಸನ್ನು ಹಾಕಿರ್ತೀವಿ. ಯಾಕೆಂದರೆ ಅದು ದೇವಿ ಹೆಣ್ಣಾದ್ದರಿಂದ ತಾಯಿಯನ್ನು ನಾವು ಹೇಗೆ ನೋಡಬೇಕು ಹಾಗೆ ನೋಡಬೇಕು. ಆದರೆ ವಿಗ್ರಹ ಕೆತ್ತನೆ ಮಾಡಬೇಕಾದ್ರೆ ಸೀರೆ ಸಮೇತ ಕೆತ್ತನೆ ಮಾಡಿರ್ತಾರೆ, ಸೀರೆಯನ್ನು ಬಿಡಿಸಿರ್ತಾರೆ, ಸೀರೆ ಬ್ಲೌಸ್ ಎಲ್ಲವನ್ನೂ ಬಿಡಿಸಿರ್ತಾರೆ. ಆದರೂ ಒಂದು ವಸ್ತ್ರವನ್ನು ನಾವು ಹಾಕಿರ್ತೀವಿ. ಆದರೆ ಆ ವಿಗ್ರಹವನ್ನು ನೋಡಿದಾಗ ಬಹಳ ಸುಂದರವಾಗಿ ಕಾಣ್ತಿರುತ್ತೆ. ಅಮ್ಮನವರ ಕೈಯಲ್ಲಿರ್ತಕ್ಕಂಥ ಉಗುರು, ನಮ್ಮ ವಿಗ್ರಹದಲ್ಲಿ ಲಕ್ಷ್ಮಿಯಲ್ಲಿ ಕೈ ಉಗುರುಗಳು ಬಿಡಿಸಿದ್ದಾರೆ ಶಿಲ್ಪಿ. ಆ ಮೂಗುನತ್ತು ಹಾಕಲಿಕ್ಕೆ, ಮೂಗಿಗೆ ಹಾಕುವಂಥ ಹೆಣ್ಣು ಮಕ್ಕಳು ಹೇಗೆ ನೀವು ಮೂಗುನತ್ತು ನೀವಾದರೂ ಚಿಕ್ಕ ಚಿಕ್ಕದು ಹಾಕ್ಕೊಳ್ತೀರಿ, ನಾವು ದೇವಿಗೆ ಭಾಳ ದೊಡ್ಡ ಮೂಗುನತ್ತು ಹಾಕ್ತೀವಿ. ಉತ್ತರ ಕರ್ನಾಟಕದ ಕಡೆ, ಅದರಲ್ಲೂ ಮಹಾರಾಷ್ಟ್ರ ಕಡೆ ಹೋಗ್ಬಿಟ್ರಂತೂ ಇನ್ನೂ ಆ ಮೂಗುನತ್ತು ದೊಡ್ಡ ದೊಡ್ಡದು ಹಾಕ್ತಾರೆ ಹೆಣ್ಮಕ್ಳು. ಅದೇ ಥರದ್ದನ್ನು ನಾವು ಇಲ್ಲಿ ಅಲಂಕಾರ ಮಾಡ್ತೀವಿ. ಅದರಲ್ಲೂ ಅಲಂಕಾರ ಪ್ರಿಯ ತಾಯಿ. ಹಾಗೆ ಯಾವುದೇ ದೇವರ ಅಲಂಕಾರಕ್ಕಾದರೂ ಒಬ್ಬ ಕಣ್ಣು ಉಗುರು, ಅಂದರೆ ಒಬ್ಬ ಶಿಲ್ಪಿ ವಿಗ್ರಹ ಕೆತ್ತನೆ ಮಾಡಬೇಕಾದ್ರೆ ಈ ಉಗುರು ಕಣ್ಣು ಮತ್ತು ಇಲ್ಲಿರ್ತಕ್ಕಂಥ ಈ ರೇಖೆಗಳು ಮತ್ತು ಮುಖದಲ್ಲಿರ್ತಕ್ಕಂತಹ ಭಾವನೆ, ಆ ನಗುಮುಖ, ಆ ಸ್ಮೈಲಿಂಗು ಮತ್ತು ಆ ಕಣ್ಣಿನ ರೆಪ್ಪೆಗಳು ಎಲ್ಲವನ್ನೂ ಸಹಿತ ಸುಂದರವಾಗಿ ಬಿಡಿಸಿರ್ತಾರೆ. ಆದರೆ ಈ ವಿಗ್ರಹದಲ್ಲಿ ಏನೂ ಕಾಣ್ತಿಲ್ವಲ್ಲಪ್ಪ. ಈ ವಿಗ್ರಹದಲ್ಲಿ ನೋಡಲಿಕ್ಕೆ ಒಂದು ವಿಶೇಷ, ಏನೋ ಒಂಥರ ಬೇರೆ ಅನಿಸುತ್ತೆ ಈ ವಿಗ್ರಹಗಳನ್ನು. ಆದರೆ ಇಷ್ಟೇ ಯಾಕಾಯಿತು? ಇದಕ್ಕೊಂದು ಪೂರ್ವ ಸುಪ್ತಾಂತ ಕಥೆ ಇದೆ. ಇದಕ್ಕೂ ಒಂದು ಕಥೆ ಇದೆ. ಅಷ್ಟೊಂದು ಕೋಟಿಗಟ್ಟಲೆ ಇರ್ತಕ್ಕಂಥ ಹಣ ದೇವಸ್ಥಾನ, ಆ ದೇವಸ್ಥಾನ ಕಟ್ಟಿರ್ತಕ್ಕಂಥ ದೇವಸ್ಥಾನದ ಶಿಲ್ಪಶಾಸ್ತ್ರ ಹೇಳುತ್ತೆ, ಅಷ್ಟು ವೈಭವಪೂರಿತವಾಗಿರ್ತಕ್ಕಂಥ ಅಷ್ಟು ಬೃಹತ್ ಮಟ್ಟದ ದೇವಾಲಯ, 4 ದ್ವಾರಗಳಿರ್ತಕ್ಕಂಥದ್ದು. ಮತ್ತು ದೇವಾಲಯದ ಕಟ್ಟಡ ಇವತ್ತು ಹೇಗಿದೆ ಅಂತಂದರೆ ಅದನ್ನು ಯಾರೂ ಸಹಿತ ಅದರ ಬಗ್ಗೆ ನಾವು ಪ್ರಶ್ನೆ ಮಾಡೋಂಗಿಲ್ಲ. ಅಂಥ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಸಣ್ಣ ದೇವಸ್ಥಾನ ಅಲ್ಲ, ಅಷ್ಟು ಬೃಹತ್ ಮಟ್ಟದ ದೇವಸ್ಥಾನ. ಅಂದು ರಾಜರ ಕಾಲದ ಆಡಳಿತ ಇದ್ದಂಥದ್ದು, ರಾಜರೇ ಸ್ವತಃ ನಿಂತು ದೇವಸ್ಥಾನವನ್ನು ಕಟ್ಟಿಸಿರ್ತಕ್ಕಂಥದ್ದು. ಶ್ರೀಮಂತಿಕೆಗೆ ಕೊರತೆ ಇರಲಿಲ್ಲ. ಅವತ್ತು ಅಂಥ ದೊಡ್ಡ ದೊಡ್ಡ ಬಂಡೆಗಳನ್ನು ಮೇಲೆತ್ತಿ ಇಡಬೇಕಾದ್ರೆ, ದೇವಾಲಯದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಆ ಬಂಡೆಗಳನ್ನಿಟ್ಟು ಮಾಡಬೇಕಾದ್ರೆ ಇವತ್ತಿನ ಥರ ಕ್ರೈನ್ ಇಲ್ಲ, ಇವತ್ತಿನ ಥರ ಟೆಕ್ನಾಲಜಿ ಇಲ್ಲ, ಇವತ್ತಿನ ಥರ ಜನ ಅಲ್ಲ. ಆದರೆ ಅವತ್ತು ಜನಗಳೇ ಕಲ್ಲುಗಳನ್ನು ಮೇಲೆಡ್ತಿದ್ರು. ಅಂತಹ ಒಂದು ವೈಭವಪೂರಿತವಾದಂಥ ಶಿಲ್ಪಶಾಸ್ತ್ರವನ್ನು ಮಾಡ್ತಿದ್ರು. ಅಂಥ ಶಿಲ್ಪಶಾಸ್ತ್ರವನ್ನು ಮಾಡುವಂಥವರಿಗೆ ವಿಗ್ರಹಗಳನ್ನು ಚೆನ್ನಾಗಿ ಮಾಡಬೇಕು ಅಂತ ಅನಿಸಿಲ್ವಾ? ಅಥವಾ ವಿಗ್ರಹ ಹೇಗಿದೆಯೋ ಹಾಗೇ ಮಾಡಬೇಕು ಅನಿಸಿರ್ಲಿಲ್ವಾ? ಪೂರಿ ಜಗನ್ನಾಥನ ಒಂದು ಮನಸ್ಸಲ್ಲಿ ತಂದುಕೊಂಡು, ಜಗನ್ನಾಥ ಅಂದರೆ ಇದು, ಕೃಷ್ಣ ಅಂದರೆ ಇದು, ಕೃಷ್ಣನಿಗೆ ಹೀಗೇ ಇರಬೇಕು, ಕಣ್ಣು ಮೂಗು ಕಿವಿ, ಅಥವಾ ಆತನ ಮೈಕಟ್ಟು ಹೀಗಿರಬೇಕು ಅಂತಕ್ಕಂಥ ಚಿಂತನೆ ಇರಲಿಲ್ವಾ? ಹೀಗಾಗಬೇಕಾದ್ರೆ ಇದರ ಹಿಂದೆ ಪೂರ್ವ ವೃತ್ತಾಂತ ಏನೋ ಒಂದು ಕಥೆ ಇರಬೇಕಲ್ವಾ? ಆ ಕಥೆಯಲ್ಲ, ನೈಜತೆ, ಸತ್ಯ ಘಟನೆ ಇದೆ ಅಲ್ಲಿ. ಆ ಸತ್ಯ ಘಟನೆ ಏನೆಂಬತಕ್ಕಂಥ ತಿಳ್ಕೊಳ್ಬೇಕು ಅಂದರೆ ನಾವು ಪೂರಿ ಜಗನ್ನಾಥ ಯಾತ್ರೆ ಮಾಡಿ ಬಂದ ಮೇಲೆ ನಿಮಗೆ ಅದರ ಚರಿತ್ರೆ ಪಕ್ಕಾ ಗೊತ್ತಾಗುತ್ತೆ. ಯಾಕೆಂದರೆ ನನಗಂತೂ ಭಾಳಷ್ಟು ಕ್ಯೂರಿಯಾಸಿಟಿ ಇದೆ, ಭಾಳಷ್ಟು ಆತುರತೆ ಇದೆ, ಕಾತುರತೆ ಇದೆ. ಯಾವಾಗ ಭಗವಂತನ ನೋಡ್ತೀನಪ್ಪ ಅಂತಹ ಮನಸ್ಸು ನನಗೂ ಇದೆ. ಯಾಕೆಂದರೆ ಅಲ್ಲಿ ಏನೋ ಒಂದು ಪವಾಡ ಇದೆ, ಏನೋ ಒಂದು ಶಕ್ತಿ ಇದೆ, ಏನೋ ಒಂದು ಆಕರ್ಷಣೆ ಇದೆ. ಪೂರಿ ಜಗನ್ನಾಥ ಯಾತ್ರೆ ಅಂತ ಅವರು ನನಗೆ ಸಾಯಿ ಶುಭ್ ಟೂರ್ಸ್ ಅವರು ಹೇಳಿದ್ದ ಮರುಕ್ಷಣ, ಅವತ್ತಿನಿಂದ ಇವತ್ತಿನವರೆಗೂ ನನ್ನ ಮನಸ್ಸಲ್ಲಿ ಒಂದು ಕುದಿತಾ ಇದೆ. ಸಾಕಷ್ಟು ಕ್ಷೇತ್ರಗಳು ನೋಡಿದಾಗ ಅಲ್ಲಿ ಸಿಗದಂತಹ ಒಂದು ಆನಂದ ಅಲ್ಲಿ ನನಗೆ ಸಿಗ್ತಾ ಇದೆ. ಅಂದರೆ ಇವತ್ತಿಗೂ ಅಲ್ಲಿ ಮಾತಾಡುವ ಭಗವಂತ ನಿಂತಿದ್ದಾನೆ. ಕೃಷ್ಣನ ಹೃದಯ ಇರುವಂಥ ಸಾನ್ನಿಧ್ಯ ಅದು. ಆ ಕೃಷ್ಣನ ಹೃದಯ ಇರುವಂಥ ಸಾನ್ನಿಧ್ಯವೇ ಆ ಜಗನ್ನಾಥ ಮಂದಿರ. ಸ್ವಾಮಿನ ದರ್ಶನ ಮಾಡೋಣ. ಇವತ್ತಿನ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಭಗವಂತನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸೋಣ. ಎಲ್ಲರೂ ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಪ್ರತಿ ಕಾಲ, ಪ್ರತಿ ನಿಮಿಷ, ಪ್ರತಿಯೊಂದು ಕಾಲಗಳಲ್ಲೂ ಸಹಿತ ನಾವು ಆಡುವಂತಹ ಮಾತು, ಮಾತಾಡುವಂಥ ಕೆಲಸ ಅಥವಾ ಮಾಡುವಂಥ ಕೆಲಸ ಎಲ್ಲವೂ ಅಮೂಲ್ಯವಾಗಿರಬೇಕು ಅಂತ ಹಿರಿಯರು ಹೇಳ್ತಾರೆ. ಹಾಗೆ ಜವಾಬ್ದಾರಿನೂ ಸಹಿತ ಯಾವುದನ್ನು ಮರಿಬಾರ್ದು ಅಂತಲೂ ಹೇಳ್ತಾರೆ. ಯಾವುದೂ ಮರಿಬಾರ್ದು ಅಂದರೆ ಅಮೃತ ಬಿಂದುನ ಏನು ಮಾಡೋಣ. ಜೊತೆಗೆ ಸೈಕಲ್ ಬ್ರ್ಯಾಂಡ್, ನಮಗೆ ಸೈಕಲ್ ಪ್ಯೂರ್ ಅಗರಬತ್ತಿ ಇದೆಯಲ್ಲ, ಅವರು ಸಹಿತ ಇವತ್ತು ಬಹಳ ವಿಶೇಷವಾದಂಥ ರೀತಿ ನಮ್ಮ ಜೊತೆಯಲ್ಲಿದ್ದಾರೆ. ಹಾಗಾಗಿ ಇವತ್ತು ಪೂರಿ ಜಗನ್ನಾಥನಿಗೆ ಸೈಕಲ್ ಪ್ಯೂರ್ ಅಗರಬತ್ತಿಯನ್ನೇ ನಾವು ಇವತ್ತು ಅದನ್ನು ಉಪಯೋಗಿಸಿ ಪೂಜೆಯನ್ನು ಮಾಡೋಣ. ಇನ್ನು ಅಮೃತ ಬಿಂದು ದೇವರ ನೈವೇದ್ಯ ಕೊಡೋಕ್ಕಾಗಲ್ಲ. ಯಾಕೆಂದರೆ ಅದು ನಿಮ್ಮ ಬೇಕಾಗಿರ್ತಕ್ಕಂಥದ್ದು. ರೈತರಿಗೂ ನಮಗೂ ಬೇಕು, ನಿಮಗೂ ಬೇಕು. ಅಮೃತ ಬಿಂದು ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಇಂತಹ ಏನೇ ಸಮಸ್ಯೆಗಳು ಬಂದರೂ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಅದರ ಬಗ್ಗೆ ನಾವೇನು ಹೇಳಬೇಕಾದ್ದಿಲ್ಲ. ಈಗಾಗಲೇ ನಿಮಗೆ ಗೊತ್ತಿರತಕ್ಕಂಥದ್ದು, ಜಗತ್ತಿಗೆ ಗೊತ್ತು. ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿ ಮೂಲೆಗಳಲ್ಲೂ ಅಮೃತ ಬಿಂದು ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿನೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಎಲ್ಲ ಕಡೆ ದೇವಾಲಯಗಳಲ್ಲಿಂದ ಮೊದಲುಕೊಂಡು ಮದುವೆ ಮುಂಜಿ ನಾಮಕರಣ ತನಕ ಎಲ್ಲ ಕಡೆಯೂ ಶುಭ ಕಾರ್ಯಗಳಲ್ಲಿ ಬೇಕಾದ್ದು ಆ ಕಾಲಗಳಲ್ಲೂ ಸಹಿತ ಅದಕ್ಕೆ ಅದರದೇ ಆದಂಥ ಸ್ಥಾನಮಾನ ಇದೆ. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಅದು ತುಂಬ ಚೆನ್ನಾಗಿದೆ. ಸಾಯಿ ಶುಭ್ ಟೂರ್ಸ್ ಅವ್ರ ಬಗ್ಗೆ ನಾನು ಹೇಳೋಬೇಕಾದ್ದೇ ಇಲ್ಲ. ಯಾಕೆಂದರೆ ಬೆಳಗ್ಗೆಯಿಂದ ಅವ್ರದ್ದೇ ಒಂದು 10 ಸತಿ ಹೇಳಿದ್ದೇನೆ. ಯಾಕೆಂದರೆ ನನ್ನೊಂದು ಇನ್ನು ಆಗೋ ಈಗ ಅಂದರೆ ನಾಳೆ ಬೆಳಗ್ಗೆ ಇದ್ದರೆ ಪ್ರಯಾಣ ಹೊರಡುವಂಥ ಕಾಲ.
ಪ್ರಯಾಣ ಹೊರಡೋಕ್ಕೂ ಮುನ್ನ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿರ್ತಕ್ಕಂಥ ಭಗವಂತನ ದರ್ಶನ ಮಾಡಬೇಕು, ಹೇಗಿರ್ತಾನೆ ಭಗವಂತ ಅಲ್ಲಿ ಅಂತಕ್ಕಂಥದ್ದನ್ನು ಪೂರ್ವಭಾವಿ ನೋಡಿ ನಮ್ಮ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲೇ ಒಂದು ಪೂಜೆ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ. ಸಂಕಲ್ಪ ಮಾಡಿದ ಮರುಕ್ಷಣವೇ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ವಿ. ಆದರೂ ಜವಾಬ್ದಾರಿ ಇವತ್ತಿನ ಕಾಯಕ. ಮೊದಲೇ ನಿಮಗೆ ಮಾತು ಕೊಟ್ಟ ಹಾಗೆ ರಾಶಿಫಲದ ಕಡೆ ಹೆಚ್ಚು ಗಮನ ಕೊಡಬೇಕು, ಬೇಗ ಶುರು ಮಾಡಬೇಕು ಅಂತಕ್ಕಂಥದ್ದು. ಅದು ಹೇಗಂದರೂ ಸಮಯ ಹೇಳ್ಕೊಂಡೇ ನೋಡುತ್ತೆ. ಇರಲಿ, ಮೊದಲು ಅದಕ್ಕಿಂತ ಮುಖ್ಯವಾಗಿ ಅದು ಒಂದಿದೆ. ಜೊತೆಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ. ಅಯ್ಯಪ್ಪ ಸ್ವಾಮಿಯ ಪೂಜಾ ಅನುಷ್ಠಾನ 6/1/2024 ನಡೀತಾ ಇದೆ. ಶಬರಿನಗರ, ಮುಂಡರಗಿ ತಾಲೂಕು, ಮುಂಡರಗಿಯಲ್ಲಿ, ಗದಗ ಹತ್ರ ಇರ್ತಕ್ಕಂಥ ಮುಂಡರಗಿನಲ್ಲಿ ಶಬರಿನಗರದಲ್ಲಿ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ವಿಶೇಷವಾದಂಥ ಪೂಜಾ ಅನುಷ್ಠಾನಕ್ಕೆ ನಾನು ಬರ್ತಾ ಇದ್ದೀನಿ. ಅಲ್ಲಿ ಈ ಬಾರಿ ಅಯ್ಯಪ್ಪನ ಪೂಜಾ ಅನುಷ್ಠಾನವನ್ನು ಅದರಲ್ಲೂ ಹೇಳಬೇಕಾದ್ರೆ ಪ್ರತಿ ವರ್ಷ ಅಯ್ಯಪ್ಪನ ಪೂಜೆ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಪ್ರಯಾಣ ಬೆಳೆಸ್ತಾ ಇದ್ವಿ ನಾವು. ಆದರೆ ಈ ಬಾರಿ ಅಯ್ಯಪ್ಪನ ಒಂದು ವಿಶೇಷವಾದಂಥ ಪೂಜಾ ಅನುಷ್ಠಾನಕ್ಕೆ ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಬರ್ತಿರ್ತಕ್ಕಂಥದ್ದು ಇದೇ ಮೊದಲಾಗ್ತಾ ಇದೆ. ಅಂದರೆ ಈ ಒಂದು ವರ್ಷಕ್ಕೆ ಇದು ಪ್ರಾರಂಭ ಆಗಿದೆ. ಜೊತೆಗೆ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾ ಅನುಷ್ಠಾನ ಶಬರಿಮಲೆಯಲ್ಲಿ ಹೇಗೆ ಪೂಜಾ ಅನುಷ್ಠಾನ ನಡೆಯುತ್ತೋ ಅದೇ ಪ್ರಕಾರವಾದಂಥ ಒಂದು ಅನುಷ್ಠಾನ ಇಲ್ಲಿ ಆಗಬೇಕು ಎಂಬತಕ್ಕಂಥದ್ದು ಒಂದು ಸಂಕಲ್ಪ. ಬರೀ ಪೂಜಾ ಅನುಷ್ಠಾನ ಮಾತ್ರವಲ್ಲ, ಶಬರಿಮಲೆ ಅಯ್ಯಪ್ಪನ ನೋಡಿದ್ರೆ ನೀವು ಇಲ್ಲಿರ್ತಕ್ಕಂತಹ ಮುಂಡರಗಿಯಲ್ಲಿರ್ತಕ್ಕಂಥ ಅಯ್ಯಪ್ಪ ನೋಡಿದ್ರು ಅಷ್ಟೇ ಆನಂದ ಅಂತ ಹೇಳ್ತಾರೆ. ಯಾಕೆಂದರೆ ದೇವಾಲಯವನ್ನು ಸಂಪೂರ್ಣವಾಗಿ 18 ಮೆಟ್ಲು ದೇವಾಲಯ, ಅಲ್ಲಿರ್ತಕ್ಕಂಥ ಗಣಪತಿ ಆಲಯ, ಶ್ರೀ ಸುಬ್ರಹ್ಮಣ್ಯೇಶ್ವರ ಆಲಯ, ಮಾಳಿಕಾಪುರತ್ತಮ್ಮನ ಆಲಯ, ಇದೆಲ್ಲವನ್ನೂ ಸಹಿತ ಭಾಳ ವಿಶೇಷವಾಗಿ ಅದ್ಭುತವಾಗಿ ಆಲಯವನ್ನು ಅಲ್ಲಿ ಸೃಷ್ಟಿಸಿದ್ದಾರೆ. ಶಬರಿಮಲೆ ಹೇಗೋ ಅಲ್ಲಿ ಅದೇ ಥರ ನಡೀತಾ ಇದೆ. ಅಂತಹ ಅದ್ಭುತವಾದಂತಹ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾ ಅನುಷ್ಠಾನಕ್ಕೆ ನಾನು ಸಹಿತ ಮುಂಡರಗಿಗೆ ಬರ್ತಾ ಇದ್ದೀನಿ. ಬರ್ತಾ ಇರ್ತಕ್ಕಂಥ ದಿನಾಂಕ 6/1/2024. ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯ ಪೂಜಾ ಅನುಷ್ಠಾನವನ್ನು ಭಾಳ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋಣ. ಅದರಲ್ಲೂ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀವಿ. ಹಾಗೆ ನನ್ನ ಸುಪುತ್ರ ಶ್ರೀನಿವಾಸ್ ಶರ್ಮಾ ಸಹಿತ ಶಬರಿಮಲೆ ಯಾತ್ರೆ ಹೊರಟಿದ್ದಾನೆ. ಜನ ಅಂತೂ ಜನಸಾಗರ ಕಂಟ್ರೋಲೇ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ಜನ ಇದ್ದಾರೆ. ಅದು ಎರೆಮೆಲೆಯಿಂದ ಹೊರಡೋವ್ರಿಗಂತೂ ಯಾತ್ರೆ ಒಂದು 40 ಮೈಲಿ ಅಷ್ಟು ಪರಿಕ್ರಮಿಸಬೇಕು. ಬೆಟ್ಟ ಗುಡ್ಡ ಹತ್ತಿಳಿಬೇಕು, ಮಧ್ಯದಲ್ಲಿ ಒಂದು ಸಣ್ಣ ಸರೋವರ ಸಿಗುತ್ತೆ, ಅದು ದಾಟ್ಕೋಬೇಕು. ಇದೆಲ್ಲ ಆದ ನಂತರ ಪಂಪಾಗೆ ಬರಬೇಕು. ಪಂಪಾಯಿಂದ ಸನ್ನಿಧಾನದವರೆಗೂ, ಅಂದರೆ ಸ್ವಾಮಿಯ ಸನ್ನಿಧಾನದವರೆಗೂ ಅಷ್ಟೇ ಲೈನ್ ಇದೆಯಂತೆ. ನಿಧಾನಕ್ಕೆ ಪರಿಕ್ರಮಿಸ್ತಾ ಇದೆ. ಈ ಸರತಿ ಸಾಲಲ್ಲಿ ನಿಂತ್ಕೊಂಡೇ ಇರಬೇಕು, ವಿನಃ ಕೂರ್ಲಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಜನ ಅಷ್ಟು ಕಡಿಮೆ ಅಂತಲ್ಲ, ವಿಪರೀತ ಜನ ಇದ್ದಾರೆ. ಆ ಜನಗಳ ಮಧ್ಯದಲ್ಲಿ ಅಯ್ಯಪ್ಪನ ದರ್ಶನ ಈ ವರ್ಷ ಹೋದಂಥ ಪ್ರತಿಯೊಬ್ಬ ಯಾತ್ರಾರ್ಥಿಗಳ ಬಾಯಲ್ಲಿ ಬರ್ತಿರೋದು ಒಂದೇ ಮಾತು, ನಾವು ಇಲ್ಲಿವರೆಗೂ ಯಾವ ವರ್ಷವೂ ಇಷ್ಟು ಜನ ನೋಡೇ ಇಲ್ಲ, ಇದೇ ಪ್ರಪ್ರಥಮ ಅಂತ. ಬಹುಶಃ ನನಗನ್ಸಿದ ಮಟ್ಟಿಗೆ ಈ ಹಿಂದೆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಬಂದಿದ್ದರಿಂದ ಒಂದಷ್ಟು ಜನ ಅವರ ಒಂದು ಮಾಲೆ ಹಾಕಿ ಬರ್ತೀನಿ ಅಂತಲೋ ಒಂದು ಸಂಕಲ್ಪ ಮಾಡಿಕೊಂಡು ಪ್ರತಿ ವರ್ಷದಂತೆ ನಾನು ಬರಲಿಕ್ಕೆ ಆಗಿಲ್ಲ ಅನ್ನೋ ನೋವಲ್ಲಿದ್ದವರು ಎಲ್ಲರೂ ಒಂದೇ ಸತಿ ಮಾಲೆ ಹಾಕಿ ಎಲ್ಲರೂ ಒಂದೇ ಸತಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಾಗಾಗಿ ಶಬರಿಮಲೆಯಲ್ಲಿ ಇವತ್ತಿಗೂ ಸಹಿತ ಜನಸಾಗರ ಹಾಗೇ ಇದೆ. ಆ ಜನಸಾಗರದ ಮಧ್ಯದಲ್ಲಿ ಎಷ್ಟು ಜನ ದರ್ಶನ ಮಾಡ್ಕೊಳ್ತಾರೋ, ಕೆಲವರು ದರ್ಶನವೇ ಇಲ್ದಿರ ವಾಪಸ್ ಬರ್ತಾ ಇದ್ದಾರೆ. ರಾಜ್ಯಕ್ಕೆ ವಾಪಸ್ ಬಂದಿರೋರು ಒಂದಷ್ಟು ಜನ ಹೇಳಿದ್ರು, ಈ ವರ್ಷ ಅಂತೂ ದರ್ಶನ ಆಗ್ತಾ ಇಲ್ಲ ಗುರುಗಳೇ ಅಂತ. ನಾನು ಶ್ರೀನಿವಾಸ್ ಶರ್ಮನಿಗೆ ಅದನ್ನೇ ಹೇಳಿದೆ, ಸ್ವಲ್ಪ ದಿವಸ ತಡೆದು ಹೋಗ್ಬೋದಾಗಿತ್ತಲ್ಲ ಅಂತ. ಯಾಕೆಂದರೆ 48 ದಿವಸ ಮಂಡಲಾಚರಣೆ ಕಂಪ್ಲೀಟಾಗಿ ಭಾಳ ಶ್ರದ್ಧೆಯಿಂದ ಮಾಡಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ, ಮಧ್ಯದಲ್ಲಿ ಅಪ್ಪಿತಪ್ಪಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಮೈಲಿಗೆ ಆಯಿತು ಅಂದರೆ ಪಟ್ಟಂತ ತಿರುಗಿ ಹೋಗಿ ಸ್ನಾನ ಮಾಡಿ, ಮಧ್ಯಾಹ್ನ 1 ಹೊತ್ತು ಊಟ ಮಾಡಿ, ಸಂಜೆ ಒಂದಿಷ್ಟು ಫಲಹಾರ, ತನ್ನ ನಿತ್ಯ ಕರ್ಮಾನುಷ್ಠಾನ, ಜವಾಬ್ದಾರಿಯುತವಾದಂಥ ಅನುಷ್ಠಾನ ಇಷ್ಟೆಲ್ಲ ಮಾಡಿ ಒಂದು ಮಂಡಲಾಚರಣೆ ಅಂತ ಆದಮೇಲೆ ಅದಕ್ಕೆ ಆ ಸನ್ನಿವೇಶಕ್ಕೆ ಅದು ಕಂಪ್ಲೀಟ್ ಆದ್ರೇ ಚೆನ್ನ. ಅದು ಅವರ ಚಿಂತನೆ. ಹಾಗಾಗಿ ನಿನ್ನೆ ಪ್ರಯಾಣವನ್ನು ಶಬರಿಮಲೆ ಅಂತ ಬೆಳೆಸಿದ್ದಾರೆ. ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅವ್ರಿಗೂ ಅನುಗ್ರಹವನ್ನು ಮಾಡಿ ಅಯ್ಯಪ್ಪನ ದರ್ಶನ ಅವ್ರಿಗೆ ಸಿಗುವಂಥದ್ದಾಗಲಿ, ಹತ್ತಿರದಿಂದ ಸ್ವಾಮಿನ ಕಣ್ತುಂಬ ನೋಡುವಂಥ ಭಾಗ್ಯ ಅವ್ರಿಗೂ ಸಿಗಲಿ. ಯಾಕೆಂದರೆ ಯಾವುದೇ ಒಂದು ಧರ್ಮ ಕಾರ್ಯ ನಡಿಬೇಕಂದ್ರೆ ಸುಮ್ಮನೆ ಆಗೋದಿಲ್ಲ. ಇವತ್ತು ಪೂರಿ ಜಗನ್ನಾಥ ಯಾತ್ರೆ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀವಿ. ಯಾತ್ರೆಗೆ ಹೊರಡುವಂಥವ್ರು, ಯಾತ್ರೆಗೆ ಬರೋವಂಥವ್ರು, ಬರಬೇಕು ಅನ್ನೋ ಮನಸ್ಸಿರ್ತಕ್ಕಂಥವ್ರು ಒಂದಷ್ಟು ಜನ, ಅದಕ್ಕೆ ವ್ಯವಸ್ಥೆಗಳಿಲ್ದಿರತಕ್ಕಂಥವ್ರು ಇನ್ನಷ್ಟು ಜನ, ನಾನು ಹೊರಡಬೇಕು ದೇವರ ದರ್ಶನ ಮಾಡಬೇಕು ಅಂದರೂ ಮಕ್ಕಳು ಅದಕ್ಕೆ ಸಹಕರಿಸದಿರತಕ್ಕಂಥವ್ರು ಆಗಿದ್ದಾರೆ. ಅಥವಾ ಮಕ್ಕಳು ಕಳಿಸ್ಕೊಡ್ತೀವೇನೋ, ನನ್ನ ದೇಹದಲ್ಲಿ ಶಕ್ತಿನೇ ಇಲ್ಲ, ನಾನು ನಡೆಯೋದು ಹೀಗೆ, ನಾನು ಹೋಗಿ ದರ್ಶನ ಮಾಡ್ಕೊಂಬರೋದು ಹೇಗೆ? ಅಂತಹ ಪರಿಸ್ಥಿತಿನಲ್ಲೂ ಸಹಿತ ಎಲ್ಲರಿಗೂ ಅನುಕೂಲವಾಗಲಿಕ್ಕೋಸ್ಕರ ಮಹರ್ಷಿವಾಣಿ ಕಾರ್ಯಕ್ರಮದ ಈ ತಂಡವನ್ನು ಸಹಿತ ನಮ್ಮೊಂದಿಗೆ ಜೊತೆಯಲ್ಲಿ ಕರ್ಕೊಂಡೋಗಿ ಎಲ್ಲವನ್ನೂ ಚಿತ್ರೀಕರಣ ಮಾಡಿ ಭಗವಂತನ ಸಾನ್ನಿಧ್ಯವನ್ನು, ಅಲ್ಲಿರ್ತಕ್ಕಂಥ ಚರಿತ್ರೆಯನ್ನೆಲ್ಲವೂ ಸಹಿತ ಚಿತ್ರೀಕರಿಸಿ ಮುಂದೊಂದು ದಿವಸ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮ ಅಲ್ಲ, ಇದು ಒಂದು ಕುಟುಂಬದ ವ್ಯವಸ್ಥೆ ಇರ್ತಕ್ಕಂಥದ್ದು. ಕುಟುಂಬದಲ್ಲಿ ಒಬ್ಬ ಮಗ ನಡೆಸುವಂತಹ ಕಾರ್ಯಗಳಿದ್ದರೆ ಅಥವಾ ಒಂದು ಕುಟುಂಬದ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ನಿಂತಿದ್ದರೆ ಅವರ ಜವಾಬ್ದಾರಿ ನಡೆಸುವಂಥ ಕ್ರಮ ಇದು. ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.
ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 2/1/2024 ಮಂಗಳವಾರ ಸೃಷ್ಟಿ ಪುಬ್ಬ ನಕ್ಷತ್ರ. ಹೊಸ ವರ್ಷದ 2ನೇ ದಿವಸಕ್ಕೂ ಬಂದಾಗೋಯಿತು. ದಿನ ಕಳೀತಕ್ಕಂಥದ್ದು, ಗಂಟೆಗಳ ಮುಂದೆ ಹೋಗ್ತಕ್ಕಂಥದ್ದು ಯಾವುದೂ ನಿಲ್ಲೋದಿಲ್ಲ. ನಿಲ್ಲುವಂಥದ್ದೇನೂ ಇಲ್ಲ, ಎಲ್ಲವೂ ಕಳೆಯುವಂಥದ್ದೇ. ಆ ಕಳೆಯುವಂಥ ಕಾಲದಲ್ಲಿ ಪುನಃ ಪಡಿಲಿಕ್ಕೆ ಆಗದಿರತಕ್ಕಂಥದ್ದು ಅಮೂಲ್ಯವಾಗಿರ್ತಕ್ಕಂಥ ಸಮಯ. ಈ ಸಮಯ ನಾವು ವೃತಃ ವೇಸ್ಟ್ ಮಾಡ್ತೀವಲ್ಲ. ಒಂದಷ್ಟು ಜನ ನೋಡಬೇಕು, ಅಲ್ಲೋ ಇಲ್ಲೋ ಪಾರ್ಕುಗಳಲ್ಲಿ ಮಲ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಕೆಲವರು ಹೇಳ್ತಾರೆ ಸಾಕಷ್ಟು ವಿದ್ಯಾವಂತರು, ಜ್ಞಾನವಂತರು, ಬುದ್ಧಿವಂತರು, ಗ್ರಾಜ್ಯುಯೇಟ್ ಮಾಡಿರ್ತಾರೆ, ಡಿಗ್ರಿ ಮಾಡಿರ್ತಾರೆ, ಎಲ್ಲವೂ ಇರುತ್ತೆ, ನನಗೆ ಕೆಲಸ ಸಿಗ್ತಿಲ್ಲ ಅಂತ ಹೇಳ್ತಾರೆ. ಇರ್ತಕ್ಕಂಥ ಕೆಲಸ ತಡೆಯೋಕ್ಕಾಗ್ತಿಲ್ಲಪ್ಪ, ನಮ್ಮ ಕೈಲಿ ಸಾಕಾಗ್ತಿಲ್ಲ ಅಂತ ಒದ್ದಾಡುವಂಥವ್ರು ಒಂದಷ್ಟು ಜನ. ಕೆಲಸ ಕೊಡ್ತೀವಿ ಮಾಡ್ರೆ ಅಂದರೂ ಮಾಡೋದಿಲ್ಲ. ಅಲ್ಲಿ ಒಂದು ಕಾರಣ ಏನು ಹೇಳ್ತಾರೆ, ಏನಪ್ಪ ನನಗೆ ನನ್ನ ಉದ್ಯೋಗಕ್ಕೆ ತಕ್ಕನಾದಂಥ ಕೆಲಸ ಇಲ್ಲ, ನನ್ನ ಯೋಗ್ಯತೆಗೆ ತಕ್ಕನಾದಂಥ ಕೆಲಸ ಇಲ್ಲ. ನಿನ್ನ ಯೋಗ್ಯತೆಗೆ ತಕ್ಕನಾದಂಥ ಕೆಲಸ ಕೊಡಬೇಕಂದ್ರೆ ಎಲ್ಲರಿಗೂ ತೊಗೊಂಡು ವಿಧಾನಸೌಧದಲ್ಲಿ ಕೊಡಿಸ್ಬೇಕು. ಮೊದಲು ನಾವು ಕೆಲಸ ಮಾಡೋದನ್ನು ಕಲ್ತ್ಕೋಬೇಕು. ಈ ದೇಹವನ್ನು ದಂಡಿಸೋದನ್ನು ಕಲಿಬೇಕು. ಈ ದೇಹವನ್ನು ದಂಡಿಸಿ 4 ಕಾಸು ಸಂಪಾದನೆ ಮಾಡಬೇಕು. ವಿದ್ಯೆ ಜ್ಞಾನ ಎಂಬತಕ್ಕಂಥದ್ದು ನಿನ್ನ ಸ್ವಂತ. ವಿದ್ಯೆಗೆ ತಕ್ಕನಾದಂಥದ್ದೇ ಕೆಲಸ ಅಲ್ಲ, ಈ ದೇಹ ದಂಡಿಸಿ ಕೆಲಸ ಮಾಡೋದನ್ನು ಮಾಡಬೇಕು. ಫಸ್ಟು 10 ರೂಪಾಯಿ ಸಂಪಾದನೆ ಮಾಡೋದು ಕಲ್ತ್ಕೋಬೇಕು. ಜನ್ಮದಾತರ ಕೈಲಿ 10 ರೂಪಾಯಿ ತೊಗೊಂಡು ನಿಮ್ಮ ತಂದೆ ತಾಯಿ ಕೈಲಿ ಕೊಟ್ಟು ಸಂತೋಷದಿಂದ ನನಗೆ ಈ ತಿಂಗಳು ನನಗೆ ಕಷ್ಟಪಟ್ಟಿದ್ದೀನಿ, ಇದು ನನಗೆ ಬಂದಿದ್ದು ದುಡ್ಡು ಅಂದರೆ ಅದು ನೋಡಿ ಆನಂದ ಪಡ್ತಾರಲ್ಲ, ಆ ಒಂದು ಕ್ಷಣ ನಿಮ್ಮ ಕಣ್ಣಲ್ಲಿ ನೋಡಬೇಕು. ಅದನ್ನು ಬಿಟ್ಟು ನಾವು ನಮ್ಮ ಯೋಗ್ಯತೆಗೆ ತಕ್ಕನಾಗಿ, ನನ್ನ ವಿದ್ಯಾರ್ಥಿಗೆ ತಕ್ಕನಾಗಿ ಇಂಥ ಸಮಯದಲ್ಲಿ ಇಂಥದೇ ಕೆಲಸ ಬೇಕು ಅಂತ ಮನೆಯಲ್ಲಿ ಅವಾಗೂ ದೌರ್ಜನ್ಯ ಮಾಡ್ಕೊಂಡು ಅಪ್ಪನ ಪಾಕೆಟ್ಗೆ ಕೈ ಹಾಕ್ಕೊಂಡು ಅಪ್ಪನ ಹತ್ರ ಮೂರ್ಖ ಸಾರ್ಕಾಸ್ ತೊಗೊಂಡು ಆಚೆ ಕಡೆ ಬಂದು ನೀವು ಟೈಮ್ ವೇಸ್ಟ್ ಮಾಡ್ಕೊಂಡೋದ್ರೆ ಅದು ಮೂರ್ಖತನದ ಪರಮಾವಧಿ. ಹಾಗಾಗಬಾರ್ದು. ಯಾರೊಬ್ಬರಾದರೂ ಸಹಿತ ಮೊದಲು ಕಲಿಬೇಕಾದಿಷ್ಟೇ. ಉದ್ಯೋಗ ಮಾಡಲಿಕ್ಕೆ ಅಂತ ಮುಂದೆ ನಡೆದ್ರೆ, ವಿದ್ಯಾಭ್ಯಾಸ ಕಂಪ್ಲೀಟ್ ಆದರೆ ಸಿಕ್ಕಿರ್ತದೆ ಒಂದೊಂದು ಕೆಲಸ ಮಾಡಿ. ನಿಮ್ಮ ವಿದ್ಯಾರ್ಥಿಗೆ 1 ಲಕ್ಷ ರೂಪಾಯಿ ಸಂಬಳ ಇದ್ದರೆ, ನಿಮ್ಮ ವಿದ್ಯಾರ್ಥಿಗೆ 1 ಲಕ್ಷ ರೂಪಾಯಿ ಸಂಬಳ ಸಿಗುತ್ತೆ ಅಂತ ನೀವು ಅಂದುಕೊಂಡ್ರೆ, ಈ ತಕ್ಷಣಕ್ಕೆ 1 ಲಕ್ಷ ಇಲ್ಲ 1,000 ರೂಪಾಯಿ ಸಿಗುತ್ತೆ ಅಂದರೂ ಸಂತೋಷಕ್ಕೆ ಕೆಲಸ ಮಾಡಿ, ತಪ್ಪೇನಿಲ್ಲ. ಅಂದರೆ ಈ ದಿನ ಕಳೆದು ಹೋಗಿರ್ತಕ್ಕಂಥ ದಿನ ಪುನಃ ನಾಳೆ ಬಾ ಅಂದರೆ ಬರೋದಲ್ಲ. ಅದಕ್ಕೆ ಪ್ರತಿ ಗಳಿಗೆ ಪ್ರತಿ ನಿಮಿಷವೂ ಅಮೂಲ್ಯವಾಗಿರ್ತಕ್ಕಂಥದ್ದು. ನಾವು ಸಹಿತ ವೇಸ್ಟ್ ಮಾಡೋದು ಬೇಡ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೆ ನಮಃ. ಎಲ್ಲರೂ ಸ್ವಲ್ಪ ಶಕ್ತಿ ತಗೊಳ್ಳಿ, ಒಂದಷ್ಟು ಕಾಫಿ ತಗೊಳ್ಳಿ. ಅದಾದ ನಂತರ ರಾಶಿಫಲವನ್ನು ನಿರಂತರವಾಗಿ ನೆಮ್ಮದಿಯಾಗಿ ಎಲ್ಲರೂ ಕೇಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಆಯಿತು, ಜೊತೆಗೆ ಪೂರಿ ಜಗನ್ನಾಥನ ಆ ವಿಶೇಷವಾದಂಥ ಪೂಜಾನುಷ್ಠಾನ ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಇವತ್ತು ನಮಗಿದೆ. ಸ್ವಾಮಿ ಅಂತೂ ಅಲಂಕಾರ ಮಾಡಿಕೊಂಡು ನೆಮ್ಮದಿಯಾಗಿ ಕೂತಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಜೊತೆಗೆ ಬಲರಾಮ, ಸುಭದ್ರಾದೇವಿ, ವಿಶೇಷವಾಗಿರ್ತಕ್ಕಂತಹ ಆರಾಧನೆಗಳೊಂದಿಗೆ ಪೂಜಾ ಸಲಕರಣೆಗಳೆಲ್ಲವೂ ಸಿದ್ಧವಾಗಿದೆ. ಆದಷ್ಟು ಬೇಗ ರಾಶಿಫಲವನ್ನು ಮುಗಿಸಿ ನಾವು ನೀವೆಲ್ಲರೂ ಸೇರಿ ಭಗವಂತನಾದಂತಹ ಜನಾರ್ದನನಿಗೆ, ಅದರಲ್ಲೂ ಪೂರಿ ಜಗನ್ನಾಥ ಯಾತ್ರೆಗೆ ಬರ್ತಕ್ಕಂಥವ್ರು ಇವತ್ತು ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದರೆ ಇದೊಂದು ಸೌಭಾಗ್ಯವೇ ಸರಿ. ನೋಡಿ ದರ್ಶನ ಮಾಡ್ಕೊಳ್ಳಿ. ನಮ್ಮೊಂದಿಗೆ ನೀವು ಪೂಜೆಯಲ್ಲಿ ಭಾಗವಹಿಸಿ ಎಲ್ಲರೂ ಓಂ ನಮೋ ನಾರಾಯಣಾಯ ಎಂಬತಕ್ಕಂಥ ಶ್ರೀಮನ್ನಾರಾಯಣನ ಮಹಾಮಂತ್ರವನ್ನು ಉಚ್ಚರಿಸ್ತಾ ಮಹಾಕೃಷ್ಣ ಅಂದರೆ ಭಗವಂತನಾದ ಕೃಷ್ಣ ಪರಮಾತ್ಮನ ಆರಾಧನೆ ಮಾಡಿ ಜಗನ್ನಾಥನ ಪೂರಿ ಜಗನ್ನಾಥನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ರಾಶಿಫಲದ ಕಡೆಯೂ ಒಂದಷ್ಟು ಗಮನ ಕೊಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಅಂದರೆ ಹಣಕಾಸಿನ ವಿಚಾರವಾಗಿ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ. ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ 45 ನಿಮಿಷದಲ್ಲೇ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂಥ ದಿನ. ಇವತ್ತು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಲ್ಲಿ ಸಾಗಿದ್ರು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಏನೊಂದು ಇವತ್ತಿನ ಒಂದು ಸಂಪಾದನೆನೋ ಅಥವಾ ಇವತ್ತು ತಾವೇನು ಅಂದುಕೊಂಡಿದ್ರು ಅಥವಾ ಕಳೆದ 1-2 ದಿನಗಳಲ್ಲಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಇವತ್ತು ಸೂಕ್ತವಾದಂತಹ ವರಮಾನನ ಸಂಪಾದನೆ ಮಾಡ್ಕೊಳ್ತೀರಿ. ಆದರೆ ಮೇಷರಾಶಿಯವರು ಒಂದಷ್ಟು ಜನಕ್ಕೆ ಮಾತ್ರ, ಅದರಲ್ಲಿ 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಅರ್ಧ ತಲೆನೋವು, ಮೈಕೈ ನೋವು, ಒಂದಷ್ಟು ಜ್ವರನೋ ಶೀತನೋ ಇದಾಗುವಂಥ ಪ್ರಕ್ರಿಯೆಗಳಿದೆ. ಆದರೂ ಮೇಷರಾಶಿಯಲ್ಲಿರ್ತಕ್ಕಂಥವರು ಬರುವ ಅನಾರೋಗ್ಯದ ಕ್ಷಣಗಳು ಏನೇ ಇದ್ದರೂ ಅದನ್ನು ಆಗಿಂದಾಗಲೇ ದೂರ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆಗೆ ಮುಂದಾಗಬೇಕು. ಹಾಗೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದರೆ ಎಲ್ಲರೂ ವಾನರ ಸೈನ್ಯ ಕಂಡು ಬಂದರೆ ಒಂದಷ್ಟು ಆಹಾರವನ್ನು ಹಾಕಬೇಕು. ಇಷ್ಟು ಕಾಯಕವನ್ನು ಮೇಷರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಒಳ್ಳೆ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇದ್ದಾಗ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ತಾವೊಂದು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಒಂದಷ್ಟು ಜನಕ್ಕೆ ವೃಷಭ ರಾಶಿಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಇವತ್ತು ಗರ್ಭಕ್ಕೆ ಸಂಬಂಧಪಟ್ಟದ್ದು, ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಒಂದಷ್ಟು ಬಾಧಿಸುತ್ತೆ.
ಆದರೆ ಇವತ್ತು ಯಾರಿಗೆ ಆರೋಗ್ಯದ ವ್ಯತ್ಯಾಸ ಆಗುತ್ತೆ ಅವರು ಪ್ರಾರಂಭಿಕ ಹಂತದಲ್ಲೇ ಅದಕ್ಕೆ ಬೇಕಾಗಿರುವಂಥ ಪರಿಹಾರಗಳನ್ನು ಆಗಿಂದಾಗಲೇ ಮಾಡಿಕೊಳ್ಳೋದು ಬಹಳ ಉತ್ತಮ. ಯಾಕೆಂದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ ನಿಮ್ಮ ಚಿಂತನೆಗಳು ಏನೇ ಮಾಡಬೇಕು ಅಂದ್ಕೊಂಡ್ರು ಯಾವುದೂ ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಪುಟ್ಟ ವಿಚಾರವನ್ನು ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತೀರಿ. ಯಾವುದೋ ಬೇಡವಾದ ವಿಚಾರಗಳನ್ನು ತಲೆಯಲ್ಲಿ ಭಾರವಾಗಿ ಎತ್ಕೊಳ್ತೀರಿ. ಹಾಗೆ ಯಾರಿಂದ ವ್ಯವಹಾರ ಕೆಡುತ್ತೋ, ಯಾರು ನಿಮ್ಮ ಜೊತೆಗೆ ಶತ್ರುಗಳಾಗಿ ನಿಂತ್ಕೋತಾರೋ ಅಂಥವ್ರ ಸ್ನೇಹ ವಿಶ್ವಾಸವನ್ನೇ ಮಾಡಲಿಕ್ಕೆ ಮುಂದಾಗ್ತೀರಿ. ಆದಷ್ಟು ಎಚ್ಚರಿಕೆ ಬೇಕು. ಅದನ್ನು ಮನೇಲಿರ್ತಕ್ಕಂಥ ಹಿರಿಯರು ಹೇಳ್ತಾರೆ. ಹಿರಿಯರ ಮಾತನ್ನು ಆಲಿಸುವಂಥ ತಾಳ್ಮೆ ವ್ಯವಧಾನತೆ ನಿಮ್ಮಲ್ಲಿ ಇಲ್ಲದಂಥ ರೀತಿ ಆಗಿಬಿಡುತ್ತೆ. ಹಾಗಾಗಿ ಅದರ ಪೂರ್ವಭಾವಿಯಾಗಿ ಸಮಸ್ಯೆ ಹೀಗಿದೆ ಅಂತ ಹೇಳಿದಾಗ ಆ ಸಮಸ್ಯೆ ನನಗೆ ಉಂಟಾಗ್ತಾ ಇದೆ ಅಂದಾಗ ನೀವು ಎಚ್ಚೆತ್ಕೋಬೇಕಾದ್ದು ನಿಮ್ಮ ಧರ್ಮ. ಹಿರಿಯರೊಂದು ಮಾತು ಹೇಳ್ತಾರೆ, ಬೇಡ ಅಂದದ್ದನ್ನು ಮಾಡೋಕ್ಕೆ ಹೋಗಬೇಡ, ಆದಷ್ಟು ಎಚ್ಚರಿಕೆ ಆಗಿರು ಅಂತ. ಇಲ್ಲ ನಾನು ಅದನ್ನು ಮಾಡೇ ಮಾಡ್ತೀನಿ, ಅದರಲ್ಲೇ ನಾನು ಸುಖ ಕಾಣ್ತೀನಿ ಅಂದರೆ ಮಾಡಿದ್ಮೇಲೆ ಮುಂದೆ ಆಗೋದೇನಿದೆ, ಹಣೆ ಬರ ಅನುಭವಿಸ್ಲೇಬೇಕಲ್ಲ. ಅದಕ್ಕೋಸ್ಕರ ಅದರ ಪೂರ್ವಭಾವಿ ಚಿಂತನೆಗಳನ್ನು ಸಮಂಜಸವಾಗಿ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಈಡೇರಿಸ್ಕೋಬೇಕಾದ್ರೂ ಇವತ್ತು ನೀವು ಮಾಡಬೇಕಾದ್ದು, ನಿಮ್ಮ ಅಂಗೈಯಲ್ಲಿ ಒಂದು ಹನಿ ಜೇನುತುಪ್ಪ ಆಗಲಿ ಅಥವಾ ಒಂದು ಸ್ವಲ್ಪ ಸಕ್ಕರೆ ಆಗಲಿ ಅಥವಾ ಒಂದು ಚೂರು ಜೇನುತುಪ್ಪ ಅಥವಾ ಸಕ್ಕರೆ, ಬೆಲ್ಲ ಇಂತಹ ಸಿಹಿ ಪದಾರ್ಥಗಳನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಮತ್ತು ಆ ಸಿಹಿ ಪದಾರ್ಥವನ್ನು ಮಿಶ್ರಣ ಮಾಡಿ ಹಸಿರು ಗಿಡದ ಮೇಲೆ ಹಾಕಿ. ಹೀಗೆ ಮಾಡೋದ್ರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಚೆನ್ನಾಗಿದ್ದಾಗ ಭಗವಂತ ನಾವೇನು ಸಂಕಲ್ಪ ಮಾಡಿದ್ರೂ ಕಾರ್ಯಸಿದ್ಧಿಯಾಗುತ್ತೆ. ಕೆಲವೊಮ್ಮೆ ಭಾಳಷ್ಟು ಶ್ರಮಿಸ್ತೀವಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ. ಕೆಲವೊಮ್ಮೆ ಶ್ರಮ ಪಡೆದಿರೋ ಇದ್ದರೂ ಮನೆ ಬಾಗಿಲಿಗೆ ಎಲ್ಲವನ್ನು ತಂದು ಕೊಡ್ತಿರ್ತಾರೆ. ಹಾಗೆ ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಹೊರೆಯಿಂದ ನಿಮ್ಮ ಮನೆಯಲ್ಲಿ ಯಾರ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದು ಅವರೆಲ್ಲ ದೂರಭಾರ ಪ್ರಯಾಣ ಬೆಳೆಸಬೇಕು, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕು. ಇವತ್ತಿನ ಪ್ರಯಾಣದಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಿ ಒಂದು ಯಶಸ್ಸನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಮಿಥುನ ರಾಶಿಯವರ ಅದೃಷ್ಟ ಫಲ ಚೆನ್ನಾಗಿರೋದ್ರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಯಾವುದೇ ಶತ್ರುತ್ವ ಇಲ್ಲ, ಯಾವುದೇ ಒಂದು ಕ್ರೋಧವಿಲ್ಲ, ಯಾವುದೇ ಒಂದು ವ್ಯತ್ಯಾಸಗಳಾಗುವಂಥ ಬಾಧೆಯೂ ನಿಮಗಿಲ್ಲ. ಆದರೆ ನೀವು ನಡೆ ನಡವಳಿಕೆಗಳಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇದರ ಕಡೆ ಹೆಚ್ಚು ಗಮನ ಕೊಡಿ. ಆದರೆ ಆರೋಗ್ಯ ಇವತ್ತು ನೀವು ಗಮನ ಕೊಡಲೇಬೇಕು. ಯಾಕೆಂದರೆ ಶೀತಬಾಧೆಯಿಂದ ನರಳುವಂತಹದ್ದು, ಅತಿಯಾದಂತಹ ನೆಗಡಿ, ತಲೆನೋವು, ತಲೆಭಾರ ಅಥವಾ ಜ್ವರ ಅಥವಾ ಏನೋ ಒಂಥರ ಮೈಕೈ ನೋವುತ್ತಿದೆ, ಉದ್ಯೋಗಕ್ಕೊಂದಿಲ್ಲ, ರಜಾ ಇಲ್ಲ, ಬಲವಂತವಾಗಿ ಕೆಲಸಕ್ಕೆ ಹೋಗಲೇಬೇಕು, ಕೆಲಸಕ್ಕೆ ಹೋಗ್ತಿದ್ರೆ ವಿಧಿ ಇಲ್ಲ, ಕೆಲಸಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ, ಇಂತಹ ಪರಿಸ್ಥಿತಿಯಲ್ಲಿದ್ದೀರಿ. ಇಂತಹ ಟೈಮ್ನಲ್ಲಿ ಒಂದಷ್ಟು ಬಿಸಿನೀರು ಬೇಕು, ತುಳಸಿ ದಳ ಬೇಕು ಅಥವಾ ಕಾಳು ಮೆಣಸು ಬೇಕು, ಸ್ವಲ್ಪ ಜೀರಿಗೆ ಬೇಕು. ಇಂತಹದ್ರಲ್ಲಿ ಒಂದಷ್ಟು ಕಷಾಯವನ್ನು ಮಾಡಿಕೊಂಡು ಈ ದೇಹವನ್ನು ಉಷ್ಣವಾಗಿ ಬಿಸಿಯಾಗಿ ಇಟ್ಕೊಳ್ಬೇಕು. ಹಾಗೆ ಇವತ್ತು ನೀವು ಮಾಡುವಂಥ ಕೆಲಸ ಸಾಧ್ಯವಾದಷ್ಟು ಗೌಪ್ಯತೆಯಲ್ಲೇ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನೀವು ಯಾವುದೇ ಕೆಲಸ ಮಾಡಿ 4 ಜನಕ್ಕೆ ಗೊತ್ತಾಗ್ಬಿಡುತ್ತೆ. ಆದರೆ 4 ಜನಕ್ಕೆ ಕೆಲಸ ಗೊತ್ತಾಯಿತು ಅಂದರೆ ಅಲ್ಲಿ ರಹಸ್ಯ ನಿಲ್ಲೋದಿಲ್ಲ, ವ್ಯತ್ಯಾಸ ಆಗ್ತಾ ಇರುತ್ತೆ. ಆದರೆ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಎಷ್ಟು ಗೌಪ್ಯವಾಗಿ ಒಬ್ಬರು ಗೊತ್ತಿಲ್ಲದಿರ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಿರೋ ಅಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ವಿದ್ಯಾರ್ಥಿಗಳು ಮಾತ್ರ ಓದೋದ್ರ ಕಡೆ ಆದಷ್ಟು ಎಚ್ಚರಿಕೆ ಇರಬೇಕು, ಓದಲೇಬೇಕು. ಯಾಕೆಂದರೆ ವಿದ್ಯಾಭ್ಯಾಸದಲ್ಲಿ ಭಾಳ ಹಿಂದುಳಿತಿದ್ರಿ ಕರ್ಕಾಟಕ ರಾಶಿಯವರು. ಮನೆಯಲ್ಲಿ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರಾದರೂ ಸಹಿತ ಮನೇಲಿರ್ತಕ್ಕಂಥ ತಂದೆ ತಾಯಿ ಮಾತನ್ನು ಆಲಿಸಿ ಅವ್ರು ಹೇಳುವ ಮಾತನ್ನು ಸ್ವಲ್ಪ ತಲೆಯಲ್ಲಿ ಹಾಕ್ಕೊಳ್ಳುವಂಥದ್ದು ಬಹಳ ಉತ್ತಮ. ನಾನು, ನಂದು, ನನ್ನಿಂದಲೇ ಎಂಬತಕ್ಕಂಥ ಉದ್ದಟತನ ಮೆರೆದ್ರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ನಂತರ ನೀವು ಕಣ್ಣೀರು ಹಾಕಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ನಿಜಕ್ಕೂ ನೀವು ಗರ್ಜನೆಯೂ ಮಾಡ್ತೀರಿ, ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ತಂದುಕೊಳ್ತೀರಿ, ಮಹಾವಿಷ್ಣುವಿನ ಅನುಗ್ರಹದಲ್ಲೂ ಇದ್ದೀರಿ. ಅದರಲ್ಲೂ ಇವತ್ತು ಮಧ್ಯಾಹ್ನ 11 ಗಂಟೆಯಿಂದ 4:20 ತನಕ, 11ರಿಂದ 4:20 ತಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡಿದ್ದೀರೋ, ಏನನ್ನು ಚಿಂತನೆ ಮಾಡಿದ್ದೀರೋ ಅಷ್ಟೂ ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಮಾಡ್ಕೋಬೇಡಿ, ಮುಖ ಸಪ್ಪಗೆ ಮಾಡಬೇಡಿ, ಇನ್ನೊಬ್ಬರು ನೋಡಿ ಮುಖದಲ್ಲಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಡಿ. ಸಾಧ್ಯವಾದಷ್ಟು ಭಗವಂತ ನಮಗೇನು ಕೊಡ್ತಾನೋ ಕೊಟ್ಟದ್ರಲ್ಲಿ 4 ಜನ ಹಂಚ್ಕೊಂಡು ತಿನ್ನೋ ಗುಣ ಇರಬೇಕು. ಜೊತೆಗೆ ಇನ್ನೊಬ್ಬರ ಕಷ್ಟವನ್ನು ಅರಿಯುವಂತಹ ಮನಸ್ಥಿತಿ ಇರಬೇಕು. ಮಾಡುವಂತಹ ದಾನ ಧರ್ಮ ಬಲಗೈಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು. ಇದನ್ನು ಸಿಂಹರಾಶಿಯವರು ಇವತ್ತು ನೀವು ನಡೆಸಿದ್ದೇ ಆದರೆ ಖಂಡಿತ ಒಳ್ಳೆ ಫಲವನ್ನೇ ನೋಡ್ತೀರಿ. ಅದರಲ್ಲೂ ಸಿಂಹರಾಶಿಯವರ ಅದೃಷ್ಟ ಹೇಗಿದೆ ಅಂದರೆ ಇವತ್ತು ಯಾವುದಾದ್ರೂ ಒಂದು ದೇವಾಲಯ, ಒಂದು ಪುಣ್ಯಕ್ಷೇತ್ರ, ದೇವರ ಸಾನ್ನಿಧ್ಯ ಅಥವಾ ದೇವರ ಹೆಸರು ಅಥವಾ ಯಾವುದೋ ಒಂದು ಅಪರೂಪವಾದಂತಹ ಒಂದಷ್ಟು ವಿಚಾರಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಸಂತೋಷದಿಂದ, ಸಂಭ್ರಮದಿಂದ ಅದನ್ನು ಆಚರಣೆ ಮಾಡ್ತೀರಿ. ಸರಿಯಾದ ಸಮಯಕ್ಕೆ ಆಹಾರ, ಒಳ್ಳೆಯ ಪದಾರ್ಥವನ್ನು ಊಟ ಮಾಡ್ತೀರಿ. ಒಂದಷ್ಟು ಸಿಹಿ ಪದಾರ್ಥ ತಿನ್ನುವಂಥ ಯೋಗ ಫಲ ಇದೆ.
ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಧರಿಸುವಂಥ ವಸ್ತ್ರ ಇದೆಯಲ್ಲ, ನೀವು ಹಾಕ್ಕೊಳ್ಳೋ ಬಟ್ಟೆಗಳು ನಿಮ್ಮ ಮನಸ್ಸಿಗೆ ಬಹಳ ಇಷ್ಟವಾಗುವಂಥ ರೀತಿಯಲ್ಲೇ ನಡ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಾದ್ರೆ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇವತ್ತಿನ ದಿವಸ ಸಾರ್ವತ್ರಿಕವಾಗಿ 100ಕ್ಕೆ 90% ಇವತ್ತು ಎಲ್ಲ ಕೆಲಸಗಳನ್ನು ಗೆಲ್ಲುವಂಥ ಅದೃಷ್ಟ ನಿಮ್ಮದು. ಹಣಕಾಸಿನ ವಿಚಾರದಲ್ಲೂ ಸಹಿತ ಒಂದು ಹೆಜ್ಜೆ ಮುಂದೆ ಹೋಗ್ತೀರಿ. ಒಂದಷ್ಟು ಕಾಲ ಮನಸ್ಸಿಗೆ ಬಹಳಷ್ಟು ನೋವಿದೆ ನೋಡಿ. ಎಲ್ಲ ಒಳ್ಳೆಯದೇ ಆಗಿಬಿಟ್ರೆ ಸ್ವಲ್ಪ ಕೆಟ್ಟದ್ದಿರಬೇಕಲ್ಲ. ಆ ಕೆಟ್ಟದ್ದನ್ನೋದೇನೆಂದರೆ ನೀವೇ ನಿಮ್ಮ ಕೈಯಾರ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಿಮ್ಮ ಚಿಂತನೆ, ನಿಮ್ಮ ಆಲೋಚನೆ ಸರಿಯಾಗಿರಬೇಕು. ಆಲೋಚನೆ ಸರಿಯಾಗಿ ಮಾಡಿದ್ರೆ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ವಿಚಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದು, ಯಾರನ್ನೂ ನಂಬಿ ನೀವು ಬಂಡವಾಳ ಹಾಕ್ತಕ್ಕಂಥದ್ದು ಅಷ್ಟೇ ಯಾಕೆ, ಜೊತೆಯಲ್ಲಿರ್ತಕ್ಕಂಥವ್ರು ಸದಾಕಾಲ ನಿಮ್ಮ ಶ್ರೇಯಸ್ಸನ್ನು ಬಯಸ್ತಕ್ಕಂಥವ್ರು, ನಿಮಗೆ ಯಶಸ್ಸನ್ನು ಬಯಸ್ತಕ್ಕಂಥವ್ರು ಸಹಿತ ಇವತ್ತಿನ ದಿವಸ ಒಂದು ಹೆಜ್ಜೆ ಹಿಂದಕ್ಕೆ ಹಾಕ್ಬಿಡ್ತಾರೆ. ಹಾಗಿದ್ದ ಮೇಲೆ ನಿಮ್ಮ ಪರಿಸ್ಥಿತಿ ಏನು? ನೀವು ಮಾಡೋ ಕೆಲಸ ಹೇಗೆ? ಎಲ್ಲ ಕಡೆಯಿಂದಲೂ ಲಾಭನೇ ಇದೆ ಅಂತ ನಾವು ಲಾಭವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನಷ್ಟಕ್ಕೂ ಒಳಗಾಗಬೇಕಾಗುತ್ತೆ. ಆದರೆ ಕನ್ಯಾ ರಾಶಿಯವರು ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ನಿಮ್ಮ ಸಮಯ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಬೇಡದ ವಿಚಾರಗಳ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೋಬೇಕಾಗತ್ತೆ. ಬೇಡವಾದಂಥ ವಿಚಾರಗಳನ್ನೇ ತಲೆಯಲ್ಲಿ ಹಾಕ್ಕೊಂಡು ನೀವು ಒದ್ದಾಡಬೇಕಾಗತ್ತೆ. ಇದನ್ನು ದೂರ ಮಾಡ್ಕೋಬೇಕಾದ್ರೆ 21 ಅಥವಾ 11 ಗರ್ಗೆಯನ್ನು ತಗೊಳ್ಳಿ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಗರಿಕೆಯನ್ನು ಗಣಪತಿ ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಆದರೆ ಅದೃಷ್ಟ ದುರಾದೃಷ್ಟ, ಆ ದುರಾದೃಷ್ಟವನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷ್ಣ ಬಲರಾಮರ ಸುಭದ್ರತೆಯ ವಿಶೇಷವಾಗಿರತಕ್ಕಂಥ ಅನುಷ್ಠಾನವನ್ನು ಮಾಡಿ ಇವತ್ತು ಪೂರಿ ಜಗನ್ನಾಥ ಬಗ್ಗೆಯೂ ಸಾಕಷ್ಟು ಮಾಹಿತಿ ತಗೊಳ್ತಾ ಇದ್ದೇವೆ. ಜೊತೆಗೆ ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಯಾತ್ರೆ, ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿಯ ಅನುಷ್ಠಾನ, ಬರ್ತಕ್ಕಂಥ ಆ ಶನಿವಾರದ ಅನುಷ್ಠಾನ, ಇದೆಲ್ಲದರ ಬಗ್ಗೆನೂ ತಿಳ್ಕೊಳ್ತಾ ಇದ್ದೀವಿ. ಅದರ ಮಧ್ಯೆ ರಾಶಿಫಲದ ಬಗ್ಗೆನೂ ಒಂದಷ್ಟು ನಡೀತಾ ಇದೆ. ಏನೇ ಆದರೂ ಜೊತೆಯಲ್ಲಿ ಶ್ರೀನಿವಾಸ ಇದ್ದಿದ್ದರೆ ಮಧ್ಯೆ ಮಧ್ಯೆ ನಮಗೂ ಸ್ವಲ್ಪ ಸಮಯದಲ್ಲಿ ಅನುಕೂಲ ಆಗ್ತಿತ್ತು. ಯಾಕೆಂದರೆ ಅವರ ಮಾತೊಂದಷ್ಟು, ನನ್ನ ಮಾತೊಂದಷ್ಟು ಅಂದರೆ ಅದು ಕಾರ್ಯಕ್ರಮ ಸಮಂಜಸವಾಗಿ ಹೋಗ್ತಾ ಇರುತ್ತೆ. ಇದ್ದಕ್ಕಿದ್ದಂಗೆ ಸಡನ್ನಾಗಿ ಅವರು ಪ್ರಯಾಣವನ್ನು ಬೆಳೆಸಿದ್ರೆ ಇನ್ನು ಆ ಜಾಗಕ್ಕೆ ಯಾರು ಬರಬೇಕು? ಆ ಜಾಗದ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಹೊರ್ಕೊಳ್ಬೇಕು. ಹಾಗಾಗಿ ಇಲ್ಲಿ ವ್ಯವಸ್ಥೆಗಳು ಸ್ವಲ್ಪ ಹಾಗೂ ಹೀಗೂ ಇರುತ್ತೆ. ನಿಮ್ಮನ್ನು ಸ್ವಾಗತಿಸುವಂಥದ್ದು, ಬನ್ನಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನೋದು, ಅವೆಲ್ಲ ಕೆಲವು ಪದಗಳು ಅವರಿಂದ ಬಂದ್ರೇ ಚೆನ್ನ. ಆದರೆ ಆ ಪದಗಳೆಲ್ಲವೂ ನಾನೇ ಆಡಬೇಕಾದಾಗ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ. ಏನೇ ಆದರೂ ನಮ್ಮೊಂದಿಗೆ ಇವತ್ತು ಜಗನ್ನಾಥನಿದ್ದಾನೆ. ಕೃಷ್ಣ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವೇ ಇದೆ. ಪೂರಿ ಜಗನ್ನಾಥನ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂಥ ವಿಗ್ರಹಗಳು, ಇಂಥ ವಿಗ್ರಹಗಳನ್ನು ನೋಡೋದೇ ಒಂದು ಆನಂದ. ಇದರಲ್ಲೊಂದು ಹೊಸತನ ಇದೆ, ಒಂದು ವಿಶೇಷತೆ ಇದೆ. ವಿಶೇಷವಾಗಿ ಪೂಜಾ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಇವತ್ತಿನ ದಿವಸ ಸೃಷ್ಟಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರರ ಆರಾಧನೆ ಮಾಡ್ತಕ್ಕಂಥ ಈ ದಿನ ಪೂರಿ ಜಗನ್ನಾಥ ಮತ್ತು ಕೃಷ್ಣ ಮತ್ತು ಸುಭದ್ರತೆಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಹಾಗಾಗಿ ಇಷ್ಟೆಲ್ಲವೂ ಸಹಿತ ಬಲರಾಮರ ಅನುಷ್ಠಾನ ಅಂತೂ ಇದು ಬಹಳ ವಿಶೇಷವಾಗಿದೆ. ಬಲರಾಮ ಒಂದು ಕಡೆ, ಕೃಷ್ಣ ಒಂದು ಕಡೆ, ಸುಭದ್ರತೆ ಒಂದು ಕಡೆ. ಹಾಗೆ ಇದೆಲ್ಲವೂ ಅನುಷ್ಠಾನ ಮಾಡ್ತಾ ಪೂಜಾ ಅನುಷ್ಠಾನದಲ್ಲಿ ಮಧ್ಯೆ ಮಧ್ಯೆ ರಾಶಿ ಫಲವನ್ನು ತಿಳ್ಕೊಳ್ಳುವಂಥದ್ದಿದೆ. ಇನ್ನು ತುಲಾರಾಶಿಯವರು ಈಗಾಗಲೇ ಕಾತುರತೆಯಿಂದ ಕಾಯ್ತಿರ್ತಾರೆ. ನಮ್ಮದು ಈಗಾಗಲೇ ರಾಶಿ ಲೇಟ್ ಆಯಿತು ಅಂತ ನಿಮ್ಮ ಮನಸ್ಸಲ್ಲಿದೆ, ಚಿಂತೆ ಮಾಡೋದು ಬೇಡ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರಿ. ದೂರಬಾರ ಎಲ್ಲನೂ ಪ್ರಯಾಣ ಬೆಳೆಸಬೇಕು ಎಂಬತಕ್ಕಂಥ ಮನಸ್ಸಿದ್ರೂ ಏನೂ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಏನೋ ಒಂದು ವ್ಯವಹಾರವನ್ನು ಬದಲಾಯಿಸಬೇಕು, ಆರ್ಥಿಕ ಪರಿಸ್ಥಿತಿ ನೋಡಬೇಕು ಮತ್ತು ಹಣಕಾಸಿನಲ್ಲಿ ಅಂದರೆ ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಾಗುವಂಥ ವ್ಯತ್ಯಾಸ, ಜೊತೆಯಲ್ಲಿರ್ತಕ್ಕಂಥವರು ಮಾಡುವಂಥ ಮೋಸ. ಯಾಕೆಂದರೆ ಜೊತೆಯಲ್ಲೇ ಇದ್ದು ವ್ಯವಹಾರ ಮಾಡ್ತಾ ನನ್ನವರು ತನ್ನವರು ಅಂತ ನಂಬಿದ್ರು ಸಹಿತ ಆ ನಂಬಿಕೆಗೆ ದ್ರೋಹ ಬಗೆತಕ್ಕಂಥವ್ರು ಒಂದಷ್ಟು ಜನ ಹುಟ್ಕೊಳ್ತಾರೆ. ಇವತ್ತು ತುಲಾರಾಶಿಯವರು ಬಹಳ ಎಚ್ಚರಿಕೆಯಿಂದ ವಹಿಸಬೇಕು. ಯಾರೊಬ್ಬರು ಒಳ್ಳೆ ಮಾತಾಡ್ತಾರೆ ಅಂದರೆ ಆ ಒಳ್ಳೆ ಮಾತಾಡೋದ್ರ ಹಿಂದೆ ಅವ್ರದ್ದೇನೋ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಇರ್ತಾರೆ. ಹಾಗಾಗಿ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಜೋಪಾನವಾಗಿರಿ. ತುಲಾರಾಶಿಯವರ ಬಗ್ಗೆ ಯಾರಾದರೂ ತುಲಾರಾಶಿ ಇರ್ತಕ್ಕಂಥ ವ್ಯಕ್ತಿಗಳ ಸುತ್ತಮುತ್ತ ಬಂದು ನೀವು ಹಾಗೆ ನೀವು ಹೀಗೆ ಅಂತ ನಿಮ್ಮನ್ನು ಬೆಟ್ಟಕ್ಕತ್ತಿಸಿ ನಿಮ್ಮನ್ನು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು ಏನೋ ಒಂದಷ್ಟು ವಿಚಾರಗಳಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೂ ಅಥವಾ ಅದನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಅಂತಹವರು ಇವತ್ತು ನಿಮ್ಮ ಮಧ್ಯೆ ಬರ್ತಾರೆ. ಹಾಗಾಗಿ ನೀವು ಹಾಕುವ ಹೆಜ್ಜೆ, ಮಾಡುವಂಥ ಕೆಲಸ ಎಲ್ಲವೂ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇದರ ಮಧ್ಯದಲ್ಲಿ ತುಲಾರಾಶಿಯವರು ನೀವು ಮಾಡಬೇಕಾದ್ದು ಮಧ್ಯಾಹ್ನ 12ರಿಂದ 4 ಗಂಟೆ ಒಳಗಾಗಿ 12ರಿಂದ 4ರ ಮಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಷ್ಟು ಅನ್ನದಾನವನ್ನು ಮಾಡಿದ್ರೆ ಅಥವಾ ಹಸಿದಿರ್ತಕ್ಕಂಥ ವ್ಯಕ್ತಿಗಳು ಒಂದಿಷ್ಟು ಏನಾದರೂ ಆಹಾರವನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ಇದೆ. ಹಿಂದೆ ಮಾಡಿರ್ತಕ್ಕಂಥ ಕೆಲವಷ್ಟು ತಪ್ಪು ಒಪ್ಪುಗಳು ಇವತ್ತು ನಿಮಗೆ ಮರಕಳಿಸ್ತಾ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ನಂದು ನನ್ನ ಅಥವಾ ನನ್ನ ಕೆಲಸ, ನನ್ನ ಜವಾಬ್ದಾರಿ, ನಾನು ಹೀಗೇ ನಡೆಸಬೇಕು, ಇದರಿಂದಲೇ ನನ್ನ ಜೀವನ ನಡೀಬೇಕು ಎಂಬತಕ್ಕಂಥ ಮನಸ್ಸು ಬಹಳ ದೃಢವಾಗಿ ಗಟ್ಟಿ ಸಂಕಲ್ಪ ಮಾಡ್ತೀರಿ. ಹಾಗಾಗಿ ಇಲ್ಲಿ ನಿಮ್ಮ ಪರಿಶ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಇಲ್ಲಿವರೆಗೂ ಒಂಥರ ಭಾಳ ಲೇಸಿನೆಸ್ ಆಗಿರೋರು ಇವತ್ತಿನ ದಿವಸ ವಿದ್ಯಾಭ್ಯಾಸದ ಕಡೆಯೂ ಹೆಚ್ಚು ಗಮನ ಕೊಡ್ತೀರಿ. ಹಾಗೆ ಜವಾಬ್ದಾರಿ ಹೊತ್ತಿರತಕ್ಕಂಥವ್ರು ಮತ್ತಷ್ಟು ಜವಾಬ್ದಾರಿನ ಹೊರಲಿಕ್ಕೂ ಯೋಚನೆ ಮಾಡ್ತಾ ಇರ್ತೀರಿ. ಆದರೆ ಇವತ್ತು ನಿಮ್ಮ ಕೆಲಸಗಳಲ್ಲಿ ಎಲ್ಲವೂ ಪರಿಪೂರ್ತಿ ಆಗುತ್ತಾ? ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಥರ ಭವಿಷ್ಯತ್ತಿದ್ರೆ 2ರ ನಂತರ ಮತ್ತೊಂದು ಭವಿಷ್ಯತ್ತಿದೆ. ಜೊತೆಗೆ ಒಂದಷ್ಟು ವ್ಯಾಜ್ಯಗಳು, ಗಲಾಟೆಗಳು ನಿಮಗೆ ಅರಿವಿಲ್ಲದಂಥ ರೀತಿಯೇ ನಿಮ್ಮನ್ನು ಬಂದು ಮನೆ ಬಾಗಿಲಲ್ಲಿ ನಿಂತುಕೊಳ್ಳುತ್ತೆ. ಅಂತಹ ವ್ಯಕ್ತಿಗಳು ಎಲ್ಲಾದರೂ ಜಗಳ ಕದನ ಆದರೆ ಇಬ್ಬರ ದಂಪತಿಗಳ ಮಧ್ಯೆ ಇರಲಿ ಅಥವಾ ಕುಟುಂಬದ ಸದಸ್ಯರ ಮಧ್ಯದಲ್ಲಿರಲಿ ಒಂದಷ್ಟು ವ್ಯಾಜ್ಯಗಳು ಪ್ರಾರಂಭ ಆದರೆ, ಗಲಾಟೆ ಪ್ರಾರಂಭ ಆದರೆ ನೀವು ಆ ಕ್ಷಣಕ್ಕೆ ಆ ಜಾಗವನ್ನು ಬಿಟ್ಟು ಕದಲಬೇಕು. ಅದನ್ನು ಹೊರತುಪಡಿಸಿ ನಿಮಗೆಷ್ಟು ಶಕ್ತಿ ಇದೆಯೋ ನನಗೂ ಅಷ್ಟೇ ಶಕ್ತಿ ಇದೆ ಅಂತ ಮಾತುಗೋ ಅಥವಾ ಕೈ ಮಿಲಾಯಿಸುವಂಥದ್ದು ಇಂಥ ಕೆಲಸಗಳನ್ನು ನೀವು ಮಾಡಿಕೊಂಡ್ರೆ ಭಾಳಷ್ಟು ತಪ್ಪು ಕೆಲಸ ಮಾಡ್ದಂಗೆ ಆಗುತ್ತೆ. ಅದರಿಂದ ಇನ್ನಷ್ಟು ನೋವು ಅನುಭವಿಸ್ಬೇಕಾಗತ್ತೆ. ಭಾಳ ಜೋಪಾನ ಇರಲಿ. ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ವಿಷ್ಣು ಆಲಯ ಇದ್ದರೆ ಅಲ್ಲಿ ಹೋಗಿ ಒಂದಷ್ಟು ತುಳಸಿ ಕೊಟ್ಟು ಒಂದು ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಡ್ತೀರಿ. ಇದರ ಮಧ್ಯದಲ್ಲಿ ಸಾಧ್ಯವಾದರೆ ಹಸಿರು ವಸ್ತ್ರ, ಒಂದು ಅಂಗೈಯಗಲ ಕರ್ಚೀಫ್ ಆದರೂ ಸರಿ, ಹಸಿರು ವಸ್ತ್ರವನ್ನು ತೆಗೆದುಕೊಂಡು ಒಂದಿಡಿಯಷ್ಟು ಹೆಸರು ಕಾಳು ಹಾಕಿ ಆ ಹೆಸರು ಕಾಳನ್ನ ಅದರಲ್ಲಿಟ್ಟು ಗಂಟು ಕಟ್ಟಿ ಅದನ್ನು ಪೂಜೆ ಮಾಡಿ ಅದನ್ನು ಯಾವುದಾದ್ರೂ ವಿಷ್ಣು ಆಲಯಕ್ಕೆ ಕೊಡೋದ್ರಿಂದ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಯಾವುದಾದ್ರೂ ದೋಷಗಳಿಂದ ನರಳುವಂಥ ಪರಿಸ್ಥಿತಿ, ಅದರಲ್ಲೂ ಬಹಳ ಮುಖ್ಯವಾಗಿ 2 ಭುಜಗಳ ನೋವು ಬರ್ತಕ್ಕಂಥದ್ದು, ಇಂಥ ಪರಿಸ್ಥಿತಿ ಇದ್ದರೆ ಅದಕ್ಕೊಂದು ಪರಿಹಾರವನ್ನು ಇದರಲ್ಲಿ ನೀವು ಕಂಡುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ಅಂದುಕೊಂಡಷ್ಟು ಕೆಲಸಗಳನ್ನು ಸಹಿತ ಒಂದು ಸುಮಧುರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ನಿಮಗಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ನೀವು ಹಾಕುವ ಹೆಜ್ಜೆ ಇದೆ. ಎಲ್ಲ ಕಾಲಗಳಲ್ಲೂ ಮತ್ತೊಬ್ಬರ ಇಷ್ಟದ ಪ್ರಕಾರ ನಡೀಬೇಕಾದ ಪರಿಸ್ಥಿತಿಯೂ ಇರುತ್ತೆ. ಕೆಲವೊಮ್ಮೆ ನಮಗೆ ಇಷ್ಟ ಇಲ್ಲದಿದ್ದರೂ ಆ ಕೆಲಸವನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಆದರೆ ಇವತ್ತು ಹಾಗಲ್ಲ. ಇವತ್ತು ಧನುರಾಶಿಯವರಿಗೆ ನೀವು ಇಷ್ಟಪಡುವಂಥ ರೀತಿ ನಿಮ್ಮ ಜೀವನ ಇದೆ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿರೋದ್ರಿಂದ ನೀವು ಏನು ಸಾಧನೆ ಮಾಡ್ಕೋಬೇಕು, ಏನು ಸಿದ್ಧಿಸ್ಕೋಬೇಕು. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗ ಮಾಡ್ತಕ್ಕಂಥವ್ರು ನೀವು ಸಂತೋಷದಿಂದ ಉದ್ಯೋಗವನ್ನು ಮಾಡಿ. ಹಾಗೆ ಯಾವುದಾದ್ರು ಸ್ವಂತ ವ್ಯಾಪಾರ ಮಾಡ್ತಕ್ಕಂಥವ್ರು ಅದರ ಮೇಲೆ ಇನ್ನಷ್ಟು ಬಂಡವಾಳ ಹಾಕಿ ಇನ್ನಷ್ಟು ಅಭಿವೃದ್ಧಿಯನ್ನು ನೋಡಿ. ಒಟ್ಟಾರೆ ಹೇಳಬೇಕಂದ್ರೆ ಸಂಧ್ಯಾಕಾಲ 6 ಗಂಟೆವರೆಗೂ ಒಂದೇ ಥರ ಭವಿಷ್ಯತ್ತಿದೆ. 6 ಗಂಟೆಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಕಾಲವನ್ನು ಒಂದು ದೇವರ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಒಂದು ಲಕ್ಷ್ಮೀ ಕುಂಕುಮಾರ್ಚನೆ ಮಾಡಿ, ಅಥವಾ ಗೋವಿಗೆ ಒಂದಷ್ಟು ಗೋಗ್ರಾಸ ಕೊಡಿ. ಗೋವಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರು ಇವತ್ತು ಹೆಚ್ಚು ಫಲವನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ. ವ್ಯಾಪಾರದಲ್ಲೂ ಒಂದಷ್ಟು ಲಾಭವನ್ನು ಕಂಡು ಮಾಡುವಂಥ ಕೆಲಸದಲ್ಲಿ ಲಾಭವನ್ನು ಗಳಿಸ್ತಾ ಇರ್ತೀರಿ. ಮಕರ ರಾಶಿಯವರಿಗೆ ಈ ಪ್ರಕಾರವಾದಂಥ ಅದೃಷ್ಟ ದಿನಗಳು ಸಿಗೋದು ಬಹಳ ಕಷ್ಟ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲ. ಯಾವುದಾದ್ರೂ ಒಂದು ಥರ ಮಾನಸಿಕವಾದಂಥ ಒತ್ತಡ ಶುರುವಾಗುತ್ತೆ. ಏನೂ ಪರವಾಗಿಲ್ಲಪ್ಪ, ಇವಾಗ ಏನೂ ತೊಂದರೆ ಇಲ್ಲ, ದೋಷ ಇಲ್ಲ, ಸ್ವಲ್ಪ ನೆಮ್ಮದಿ ಉಸಿರಾಡ್ತಾ ಇದ್ದೀವಿ ಅಂದರೆ ಆ ಉಸಿರಾಟದಲ್ಲೂ ಒಂದಷ್ಟು ಸಮಸ್ಯೆ ನೋಡಿಸ್ಬಿಡ್ತಾನೆ. ಹಾಗಾಗಿ ಪ್ರಯಾಣ ಇರಲಿ, ವ್ಯವಹಾರ ಇರಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಇರಲಿ, ವಿದ್ಯಾರ್ಥಿಗಳ ಜೀವನ ಇರಲಿ, ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಮನೆಯಲ್ಲಿದ್ದು ಒಂದು ಕಾಫಿ ಕೊಡೋದು 10 ನಿಮಿಷ ತಡ ಆದ ತಕ್ಷಣ ನೀವು ಮುಖದಲ್ಲಿ ಕೋಪ ತೋರಿಸ್ಬಿಡ್ತೀರಿ. ವಯಸ್ಸಾಗಿರ್ತಕ್ಕಂಥವ್ರು ತಾಳ್ಮೆ ತೊಗೋಬೇಕು. ನೀವು ತಾಳ್ಮೆ ತೊಗೊಳಕ್ಕಾಗೋದಿಲ್ಲ. ಯಾಕೆಂದರೆ ನಿಮ್ಮ ರಾಶಿಫಲ ಆಗಿದೆ. ನಿಮ್ಮ ರಾಶಿಫಲ ಆಗಿದೆ ಅಂತ ಪಕ್ಕದಲ್ಲಿರ್ತಕ್ಕಂಥವ್ರು ಗೊತ್ತಾಗೋದಿಲ್ಲ. ಆಗ ವ್ಯಾಜ್ಯಗಳಿಗೆ ದಾರಿ ಆಗುತ್ತೆ. ಆದಷ್ಟು ತಾಳ್ಮೆ ಬೇಕು. ಯಾವುದೇ ಕಾಲದಲ್ಲಿ ನಮ್ಮಲ್ಲಿ ರೌದ್ರತನ ಆಗ್ತಾ ಇದೆ, ನಮ್ಮಲ್ಲಿ ಏನೋ ಒಂದು ಕೋಪ ಬರ್ತಿದೆ, ಅಥವಾ ನಾವೇನೋ ಒಂದು ಥರ ನಮ್ಮ ಒಂದು ವರ್ತನೆ ಸರಿ ಹೋಗ್ತಿಲ್ಲ ಅಂತ ಮೊದಲು ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ನಮ್ಮ ಮನಸ್ಸಿಗೆ ಅದು ಬಂದಿದೆ ಅಂದಾಗ ನಾವು ಸರಿತಿದ್ದುಕೊಂಡು ಸಾಧ್ಯವಾದಷ್ಟು ಬೇಗ ನಮ್ಮಂಗೆ ಇನ್ನೊಬ್ಬರಲ್ಲ, ಅವ್ರ ಮನಸ್ಸು ಬೇರೆ ನಮ್ಮ ಮನಸ್ಸು ಬೇರೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ವ್ಯಾಜ್ಯಗಳಾಗೋದಿಲ್ಲ. ಅಲ್ಲೇನಾಗುತ್ತೆ, ನಾವು ದೊಡ್ಡವರಲ್ವ, ನಾವೇ ಸಿರಿಯರು, ನಾವು ಮನೇಲಿ ಹೇಳ್ದಂಗೆ ನಡಿಬೇಕು ಅಂತ ಆ ಹುಚ್ಚುತನದ ನಿರ್ಧಾರ ತಗೊಂಡಾಗ ಇಡೀ ಕುಟುಂಬದಲ್ಲೇ ಒಂಥರ ಕಲುಷಿತವಾಗಿ ಬೇರೆ ಸಮಸ್ಯೆಗಳು ಎದುರಾಗ್ಬಿಡುತ್ತೆ. ನಿಮ್ಮ ಮೇಲಿರುವಂಥ ಗೌರವ ಕಳೆದೋಗುತ್ತೆ. ಅದಕ್ಕಾಗಿ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಮಕರ ರಾಶಿಯವರು ಭಾಳ ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯಾಪಾರ, ವ್ಯವಹಾರ, ಆರ್ಥಿಕ ಪರಿಸ್ಥಿತಿ ಜೊತೆಗೆ ಕುಟುಂಬದಲ್ಲಿರ್ತಕ್ಕಂತಹ ಕಲಹ ಎಲ್ಲವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ.
ಒಂದು ಅಪರೂಪವಾದಂತಹದ್ದನ್ನು, ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನು ಅಥವಾ ಯಾವುದಾದ್ರೂ ಒಂದು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕೆಂಬಕ್ಕಂಥ ಒಂದು ಹಂಬಲದಲ್ಲಿ ತಾವಿರುವಾಗ ಒಂದಷ್ಟು ಬೇರೆ ಬೇರೆ ಥರ ಸಮಸ್ಯೆಗಳು ಎದುರಾಗೋದು ಸತ್ಯವೇ. ಯಾಕೆಂದರೆ ಆರೋಗ್ಯ ಆಗಲಿ, ವ್ಯಾಪಾರ ಆಗಲಿ, ವ್ಯವಹಾರ ಆಗಲಿ, ಇದೆಲ್ಲವೂ ಸಹಿತ ನಿಮ್ಮ ರಾಶ್ಯಾಧಿಪತಿ ಸಹಿತ ಶನಿನೇ ಆದ್ದರಿಂದ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಕುಂಭರಾಶಿಯವರು ಹಾಕುವ ಹೆಜ್ಜೆಯಲ್ಲಿ ಭಾಳ ಜೋಪಾನ ಇರಬೇಕು. ಕುಂಭರಾಶಿ ಕುಂಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ, ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ, ಕೊಟ್ಟು ತೆಗೆದುಕೊಳ್ತಕ್ಕಂಥ ವ್ಯವಹಾರ ಆದರೂ ಮತ್ತೊಬ್ಬರ ಜೊತೆಯಲ್ಲಿದ್ದು ಮಾಡತಕ್ಕಂಥದ್ದು ಬಹಳ ಉತ್ತಮ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಬರಹದ ಬಗ್ಗೆ ಚಿಂತನೆ ಮಾಡಿ. ಯಾರು ಏನು ಕೊಟ್ಟರು ಒಂದು ಕಡೆ ಬುಕ್ಕಲ್ಲಿ ಬರೀರಿ. ಇವತ್ತಿನಿಂದ ನೀವು ಮಾಡಬೇಕಾದ ವಿಚಾರ, ಯಾವುದೇ ಕುಂಭರಾಶಿ ಕುಂಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಹೆಣ್ಣಾಗಲಿ ಗಂಡಾಗಲಿ ಯಾರೊಬ್ಬರಾದರೂ ಸಹಿತ ಏನೇ ವ್ಯವಹಾರ ಮಾಡಿದ್ರು ಒಂದು ಕಾಗದದಲ್ಲಿ ಬರೆಯುವಂಥ ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಮುಂಬರ್ತಕ್ಕಂಥ ದಿನಗಳು ಇನ್ನೂ ಕಷ್ಟದ ದಿನಗಳಿದೆ. ಆ ಕಷ್ಟದ ದಿನಗಳು ಹೇಗಿದೆ ಅಂದರೆ ನಿಮಗೆ ಗೊತ್ತಿಲ್ಲದಂಥ ರೀತಿ ನೀವು ಮರುವಿಗೆ ಹೋಗ್ತೀರಿ. ಅಂದರೆ ಮರೆಯೋದು ಜಾಸ್ತಿ ಆಗುತ್ತೆ. ನಿಮ್ಮ ಮೆಮೊರಿ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಲಾಸ್ ಆಗ್ತಾ ಹೋಗುತ್ತೆ. ನಿಮ್ಮ ಮೆಮೊರಿ ಲಾಸ್ ಆಯಿತು ಅಂದರೆ ಯಾರಿಗೆ ಏನು ವ್ಯವಹಾರ ಮಾಡಿದ್ದೀವಿ, ಏನು ಕೊಟ್ಟಿದ್ದೀವಿ ಅಥವಾ ಏನು ತೊಗೊಂಡಿದ್ದೀವಿ, ತೊಗೊಂಡಿರೋದು ಮರಿತೀರಿ, ಕೊಟ್ಟಿರೋದು ಮರಿತೀರಿ. ಇವೆರಡರ ಮಧ್ಯದಲ್ಲಿ ವ್ಯಾಜ್ಯಗಳು ಗಲಾಟೆಗಳು ಜಾಸ್ತಿ ಆಗೋಗುತ್ತೆ ಮತ್ತು ಸಮಸ್ಯೆ ಜಾಸ್ತಿ ಆಗುತ್ತೆ. ಮಾಡದಿರತಕ್ಕಂಥ ತಪ್ಪಿಗೆ ತಲೆ ಬಗ್ಗಿಸಬೇಕಾಗತ್ತೆ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆದಾಗ ಅದರಿಂದ ನೀವು ಆಚೆ ಬರೋದು ಹೇಗೆ? ಅದಕ್ಕೋಸ್ಕರ ಸ್ವಲ್ಪ ಬರಹದ ಬಗ್ಗೆ ಒಂದು ಚಿಂತನೆ ಮಾಡಿ. ಇದೂ ಸಹಿತ ಕಷ್ಟವೇ, ಹೊಸದಾಗಿ ಅಭ್ಯಾಸ ಮಾಡಲಿಕ್ಕೆ ಆಗೋಲ್ಲ, ಆದರೂ ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕೆಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬರುವಂಥ ಸಮಸ್ಯೆನ ನೀವು ಬಗೆಹರಿಸ್ಕೋಬೇಕಾದ್ರೆ ಇಲ್ಲಿ ಸರಿಪಡಿಸ್ಕೋಬೇಕು. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರು ಹಣಕಾಸು, ವ್ಯಾಪಾರ, ವ್ಯವಹಾರ ಇದೆಲ್ಲದರಲ್ಲೂ ಸಹಿತ ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಮಾಡ್ಕೊಳ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಂತೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ. ಭಗವಂತ ಕೊಡೋದು ಒಂದಷ್ಟು ಕಾಲ, ಕಿತ್ಕೊಳ್ಳೋದು ಮತ್ತಷ್ಟು ಕಾಲ. ಆ ಕೊಡುವಂತಹ ಕಾಲ ಈಗ ನಿಮ್ಮ ಭವಿಷ್ಯದಲ್ಲಿದೆ. ಹಾಗಾಗಿ ನೀವು ಧರ್ಮ ಮಾರ್ಗದಲ್ಲಿ ನಡೆದರೆ, ಒಳ್ಳೆ ಫಲಾಫಲಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಖಂಡಿತ ಯಶಸ್ಸಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಇರಲಿ. ತಾಳ್ಮೆ ಇದ್ದರೆ ಮಾತ್ರ ಇವತ್ತಿನ ಕೆಲಸ ಸಿದ್ಧಿ ಆಗುತ್ತೆ. ದುಡುಕಿ ತೀರ್ಮಾನ ತಂದುಕೊಟ್ರೆ ಅಲ್ಲೂ ಜಾರು ಬೀಳಬೇಕಾಗತ್ತೆ. ಹಾಗಾಗಿ ಎಚ್ಚರಿಕೆಯಿಂದಿರಿ. ಇವತ್ತು ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಜನ್ಮದಾತರನ್ನು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಇಷ್ಟು ಮಾತ್ರ ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವಸುದೈವ ಸುಧಂ ದೇವಂ ಕಂಸಚಾಣೂರಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗತ್ತಿಗೆ ಗುರುವಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ, ಪೂರಿ ಜಗನ್ನಾಥ ಕ್ಷೇತ್ರದ ಆ ಮಹಾವಿಷ್ಣುವನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡುವಂತಹ ಒಂದಷ್ಟು ಕೈಂಕರ್ಯ, ಆ ಒಂದು ಶುಭಗಳಿಗೆ ಈಗ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರೋ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಯಿ ಶುಭ್ ಟೂರ್ಸ್ ಮಾಲೀಕರಾದಂತಹ ನಮ್ಮ ಅರುಣ್ರವರು ದಂಪತಿಗಳ ಸಮೇತ ಆಗಮಿಸಿದ್ದಾರೆ. ಆಗಮಿಸಲೇಬೇಕು. ಯಾಕೆಂದರೆ ಆನಂದ್ ಗುರುಜಿನ ಜವಾಬ್ದಾರಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಕರ್ಕೊಂಡು ಹೋದಾಗ ಅದ್ರ ಜವಾಬ್ದಾರಿ ಹಾಗೇ ಕರ್ಕೊಂಡು ತಿರುಗಿ ರಾಜ್ಯಕ್ಕೆ ಕರ್ಕೊಂಬರೋ ಕೆಲಸ ನಿಮ್ಮದೇ. ಬರೀ ನನ್ನೊಬ್ಬನಂತಲ್ಲ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದರನ್ನ, ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಂದರು ವಯಸ್ಸಾಗಿರ್ತಕ್ಕಂಥವ್ರು ಒಂದು ಸತಿ ಯಾತ್ರೆ ಮಾಡಬೇಕಪ್ಪ ಅನ್ನೋ ಆಸೆಯಲ್ಲಿರೋರಿಗೆ ಅವರ ಮಕ್ಕಳನ್ನು ಪೀಡಿಸೋ, ಬಾಧೆಪಟ್ಟೋ, ಹೇಗೋ ಅಥವಾ ಕಷ್ಟಪಟ್ಟು ಕೂಡಿಟ್ಕೊಂಡಿರೋ ದುಡ್ಡು, ತಮ್ಮ ಕಷ್ಟಾರ್ಜಿತ ದುಡ್ಡನ್ನು ಕೂಡಿಟ್ಕೊಂಡು ಯಾತ್ರೆ ಮಾಡಬೇಕು ಅನ್ನೋ ಆಸೆಯಲ್ಲಿ ಇರ್ತಾರಲ್ಲ, ಅಂತಹವ್ರನ್ನ ಜೋಪಾನವಾಗಿ ಅವರು ಜನ್ಮ ಕೊಟ್ಟು ತಂದೆ ತಾಯಿನ ಜೋಪಾನ ಹೇಗೆ ಮಾಡಿದ್ದಾರೋ ಅದೇ ಥರ ಅವ್ರನ್ನ ಕರ್ಕೊಂಡೋಗಿ ಊರಿಗೆ ಕ್ಷೇಮಕ್ಕೆ ಕರ್ಕೊಂಬರೋವಂಥದ್ದು ಭಾಳ ದೊಡ್ಡತನ. ಹಾಗಾಗಿ ಒಂದೆರಡು ಮಾತು ನೀವು ಆಡಬೇಕು. ನೀವು ಮೈಕೆ ಮುಟ್ಟಲ್ಲ ಅಂದರೆ ಭಾಳ ಕಷ್ಟ. ಎಷ್ಟು ವರ್ಷದಿಂದ ಈ ಸಾಧನೆ, ಈ ಸಾಯಿ ಶುಭ್ ಟೂರ್ಸನ್ನು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? 13 ವರ್ಷ ಆಯಿತು ಗುರುಜಿ. 13 ವರ್ಷ. 13 ವರ್ಷದಲ್ಲಿ ಎಲ್ಲೆಲ್ಲಿ ಯಾತ್ರೆಗಳಿಗೆ ಕರ್ಕೊಂಡು ಹೋಗಿದ್ದೀರಿ? ಇಡೀ ದೇಶದಲ್ಲಿರೋ ಎಲ್ಲ ಪುಣ್ಯಕ್ಷೇತ್ರಕ್ಕೂ ಮಾಡಿದ್ವಿ, ಮಾನಸ ಸರೋವರ ಒಂದು ಬಿಟ್ಟು. ಮಾನಸ ಸರೋವರಕ್ಕೆ ನಿಮ್ಮ ಪ್ರಯಾಣ ಮಾಡಿಲ್ಲ ಇನ್ನೂ? ಅಲ್ಲಿ ಆ ಚಿಂತನೆ ಮಾಡಿಲ್ಲ? ಇನ್ನೂ ಮಾಡಿಲ್ಲ ಗುರುಜಿ. ಬಿಟ್ಟರೆ ಎಲ್ಲ ಕ್ಷೇತ್ರಗಳು ಎಲ್ಲ ಕ್ಷೇತ್ರಗಳು ನೋಡ್ಕೊಂಡ್ಬರ್ತೀವಿ. ಪೂರಿ ಜಗನ್ನಾಥ ಎಷ್ಟು ಸತಿ ಹೋಗಿ ಬಂದಿದ್ರಿ? ನಾವೊಂದು 5 ಸತಿ ಹೊಟ್ಟು ಬಂದಿದ್ವಿ. ನೀವು 5 ಸತಿ. ಬಟ್ ನಿಮ್ಮ ಯಾತ್ರೆ ಮಾತ್ರ ನಿರಂತರ ಹೋಗ್ತಾ ಇರುತ್ತೆ. ಒಳ್ಳೇದಾಗಲಿ, ತುಂಬ ಸಂತೋಷ. ಇನ್ನು ಬಾಬಾರವ್ರನ್ನಂತೂ ಅವಾಗಲೇ ದರ್ಶನ ಮಾಡಿಸ್ತಾನೆ ಇರ್ತೀರಿ. ಡೈಲಿ ಇರುತ್ತೆ. ಅದರ ಶನೇಶ್ಚರನಂತೂ ಅಲ್ಲಿರ್ತಕ್ಕಂಥ ತಿರುನೆಲ್ಲ ಕ್ಷೇತ್ರ ಶನೇಶ್ಚರನಂತೂ ಭಾಳ ವಿಶೇಷವಾಗಿ ದರ್ಶನ ಮಾಡ್ತಿರ್ತೀರಿ. ನಿಮ್ಮ ಶ್ರೀಮತಿಯವರು ಯಾವಲು ಮೌನನೇನ ಅಥವಾ ಮಾತಾಡ್ತಾರೆ? ಯಾಕೆಂದರೆ ನೀವು ನಮಸ್ತೆ ತಾಯಿ, ನೀವು ಯಾವತ್ತೂ ಒಂದು ಶಕ್ತಿ ನಡಿಬೇಕಾದ್ರೆ ಆ ಶಕ್ತಿಯಿಂದ ಇನ್ನೊಂದು ಶಕ್ತಿ ಇರಬೇಕು ಅಂತಾರೆ. ಯಜಮಾನರು ಇಷ್ಟೆಲ್ಲ ಸಾಧನೆಗಳು ಮಾಡಬೇಕಾದ್ರೆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳು ಮಾತಾಡ್ರೆ ನಾನು ಆ ಊರು ಈ ಊರು ಅಂತ ಹೋಗುವಾಗ ನಿಮ್ಮನ್ಸು ಬೇಜಾರಾಗುತ್ತೋ ನೀವು ಅವ್ರ ಜೊತೆ ಯಾತ್ರೆ ಹೊರಟ್ಬಿಡ್ತೀರಾ? ನಾನು ನಮ್ಮ ಶ್ರೀಮತಿ ಓಡಾಡ್ದಾಗೆ ನಾನು ರೆಡಿ ಆಗಿಬಿಡ್ತೀನಿ ಗುರುಜಿ. ರೆಡಿ ಆಗಿಬಿಡ್ತೀರಿ? ಕಿಟ್ ರೆಡಿ ಇರುತ್ತೆ. ಹೌದು. ಒಳ್ಳೆಯದಾಗಲಿ. ಇವತ್ತು ದಂಪತಿಗಳ ಸಮೇತ ಬಂದಿದ್ದೀರಿ.
ಪೂರಿ ಜಗನ್ನಾಥನ ವಿಶೇಷವಾದಂಥ ಆರಾಧನೆ ಮಾಡಬೇಕು ಅನ್ನೋ ಸಂಕಲ್ಪದಲ್ಲಿ ನಾವಿದ್ದೇವೆ. ಒಳ್ಳೆಯದಾಗಲಿ, ಬರುವ ಎಲ್ಲ ಯಾತ್ರಿಕರಿಗೂ ಒಳ್ಳೆಯದಾಗಲಿ ಅಂತ ನಾನು ಮುಂಚಿತವಾಗಿ ಸ್ವಾಮಿನ ಪ್ರಾರ್ಥನೆ ಮಾಡ್ತಾ ಹೂ ತಗೊಳ್ಳಿ. ಓಂ ಕೃಷ್ಣಾಯ ನಮಃ, ಗೋವಿಂದಾಯ ನಮಃ, ಗೋಪೀಜನವಲ್ಲಭಾಯ ನಮಃ, ಮಹಾವಿಷ್ಣುವೇ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ.